ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ. ಶಿಷ್ಯನ ಪ್ರಶ್ನೆ ಇತ್ತು. ಅಂದರೆ ಈ ನಿಷೇಧ ವಾಕ್ಯವಾಗಲಿ ವಿಧಿಮುಖ ವಾಕ್ಯವಾಗಲಿ ಪರಮಾತ್ಮನನ್ನು ಹೇಗೆ ಹೇಳುವಂಥದ್ದಾಗುತ್ತದೆ, ಹೇಗೆ ಹೇಳ್ತದೆ? ಅದಕ್ಕೆ ಸುಮ್ಮನೆ ಅದು ಮತ್ತೊಂದು ಸಲ ಓದ್ತೀನಿ. ಲೋಕೆ ಸರ್ಪಸ್ಯ ವಿದ್ಯಮಾನತ್ವ, ಅಧ್ಯಾರೋಪಿತ ವಸ್ತುವು ಯಾವುದೋ ಲೌಕಿಕದಲ್ಲಿ ಇದೆ, ಹಾವಿದೆ, ಹಗ್ಗದಲ್ಲಿ ಆರೋಪ ಮಾಡಿದೆ ಎಂದು ಹೇಳ್ತೀವಿ. ಆದರೆ ಇಲ್ಲಿ ಪರಮಾತ್ಮಕ್ಕಿಂತ ಬೇರೆ ಅಧ್ಯಾರೋಪವೇ ಇಲ್ಲವಲ್ಲವೇ? ತದನ್ಯಸ್ಯ ಸಂಸಾರ ದುಃಖವತೋ ಅಭಾವೇ ಕಸ್ಯ ನಿಷೇಧಸ್ಯ, ಯಾರನ್ನು ನಿಷೇಧ ಮಾಡ್ತದೆ? ಇದೊಂದು ಪ್ರಶ್ನೆ. ಅಭ್ಯುಪಗಮ್ಯ ವಿಧಿಮುಖ ವಾಕ್ಯೇಶು ಪ್ರತಿಷೇಧಾರ್ಥತ್ವಂ ಇದಮುಕ್ತಮಯ. ಈಗ ಎರಡನೆಯ ಪ್ರಶ್ನದಲ್ಲೇ ಎರಡನೆಯ ಅಂಶ, ನಿಷೇಧ ಮುಖೇನೈವ ವಾಕ್ಯಗಮ್ಯಂ ಬ್ರಹ್ಮ ಇತ್ಯತ್ರತು. ನಿಷೇಧ ಮುಖದಿಂದಲೇ ಬ್ರಹ್ಮ ಗೊತ್ತಾಗುತ್ತದೆ ಎಂದು ಹೇಳುವ ಈ ವಾಕ್ಯದಲ್ಲಿ ನೀವು ಯಾವುದನ್ನು ನಿಷೇಧ ಮಾಡ್ತಾ ಇದ್ದೀವೋ ವಾಕ್ಯ, ಬ್ರಹ್ಮಕ್ಕೆ ವಾಕ್ಯಕ್ಕೆ ಏನು ಸಂಬಂಧ? ಸಾಮಾನ್ಯವಾಗಿ ನೋಡಿ, ಯಾವುದೇ ಕಣ್ಣಿನಿಂದ ರೂಪವನ್ನು ನೋಡಬೇಕಾದರೆ ಕಣ್ಣಿಗೆ ವಿಷಯಕ್ಕೆ ಒಂದು ಸಂಬಂಧ ಇರುತ್ತದೆ, ದೃಷ್ಟಿ ಎಂಬ ಸಂಬಂಧ. ಹಾಗೆ ಶಬ್ದ ಪ್ರಮಾಣದಲ್ಲಿ ಶಬ್ದಕ್ಕೆ ವಿಷಯಕ್ಕೆ ಒಂದು ಕನೆಕ್ಷನ್ ಇರಬೇಕು. ಅಂದ್ರೆ ಕನೆಕ್ಷನ್ ಏನದು? ಶಬ್ದವು ಕನೆಕ್ಷನ್ ಅಂದ್ರೆ ಇದು ಹೇಳುವುದು, ಅದು ಹೇಳಲ್ಪಡುವುದು. ಅಂದ್ರೆ ಅರ್ಥವೇನೆಂದ್ರೆ ಶಬ್ದಾರ್ಥ ಸಂಬಂಧ ಎಂದು ಹೇಳ್ತೀವಿ. ಶಬ್ದಾರ್ಥ, ಶಬ್ದವು ತನ್ನ ಅರ್ಥಕ್ಕೆ ಕನೆಕ್ಟ್ ಆಗಿರುತ್ತದೆ. ಶಬ್ದಾರ್ಥ, ಈ ಮಾತು ಈ ವಿಷಯವನ್ನು ಹೇಳುತ್ತಾ ಇದೆ ಎಂದು. ಹಾಗೆ ಶಬ್ದವು ನಿಷೇಧ ಮಾಡುವ ವಸ್ತುವನ್ನೇ ಹೇಳುವುದಾದರೆ ನಿಷೇಧ ಮಾಡುವ ವಸ್ತು ಹೋಗಿಬಿಡುತ್ತದೆ. ಆದರೆ ಶಬ್ದನಿಷ್ಠ, ಅದು ತಿಳಿಸುತ್ತಾ ಅಂದರೆ ತನ್ನ ಅರ್ಥವನ್ನು ತಿಳಿಸುತ್ತಾ ಅದರ ಸಂಕೇತ ಅಂದ್ರೆ ಅದರ ಪಾಯಿಂಟಿಂಗ್ ಔಟ್. ಆ ಪಾಯಿಂಟಿಂಗ್ ಔಟ್ ಎಲ್ಲಿ ಹೋಗಿ ನಿಲ್ಲುತ್ತದೆ? ವೇರ್ ಡಸ್ ದಟ್ ಪಾಯಿಂಟಿಂಗ್ ಆಫ್ ದ ಶಬ್ದದ ಮಾತಿನ ಪಾಯಿಂಟಿಂಗ್ ಔಟ್ ಎಲ್ಲಿ ನಿಲ್ಲುತ್ತದೆ ಅಂದರೆ ನಿಷೇಧ ವಸ್ತುವಿಗೆ ಆತ್ಮಕ್ಕೆ ಸಂಬಂಧವಿಲ್ಲ. ನಿಷೇಧ ವಸ್ತುವಿನಲ್ಲೇ ವಾಕ್ಯ ಇದು ಇಲ್ಲ. ಪುಸ್ತಕವೇನು ಅಂದ್ರೆ ಗೋಡೆ ಅಲ್ಲ, ವಸ್ತ್ರ ಅಲ್ಲ, ಬಟ್ಟೆ ಅಲ್ಲ ಅಂದ್ರೆ ಬಟ್ಟೆ ಅಲ್ಲ ಎಂಬುದು ಆ ಕಾಳಿಗೆ ಹೋಗಿ ನಿಲ್ಲುತ್ತಾ ಇದೆ. ಬಟ್ಟೆ ಅಲ್ಲ ಅಂದ್ರೆ ಬಟ್ಟೆಯನ್ನು ತೆಗೆದು ಬಿಡುವುದು ವಾಕ್ಯ ಹೋಗಿ ಬಟ್ಟೆಯ ಅಭಾವದಲ್ಲಿ ನಿಲ್ಲುತ್ತಾ ಇದೆ, ಪುಸ್ತಕದಲ್ಲಿ ನಿಲ್ಲುತ್ತಾ ಇಲ್ಲ. ನಿಲ್ಲುತ್ತಾ ಅಂದ್ರೆ ಆ ಕಡೆಗೆ ಕನೆಕ್ಷನ್ ಇಲ್ಲ. ಅದರಿಂದ ಯಾವ ಶಬ್ದ ಪ್ರಮಾಣ ಹೇಳಬೇಕೋ ಆ ಶಬ್ದ ಪ್ರಮಾಣಕ್ಕೆ ಬ್ರಹ್ಮಕ್ಕೆ ಒಂದು ಕನೆಕ್ಷನ್ ಇರಬೇಕು. ಶಬ್ದಕ್ಕೆ ಪರಮಾತ್ಮಕ್ಕೆ ಏನು ಕನೆಕ್ಷನ್ ಇಲ್ಲದಿದ್ದರೆ ಅದು ತೋರಿಸುವುದು ಹೇಗೆ ಅಲ್ಲವೇ? ಅಂದರೆ ಇದಕ್ಕೆ ಹೇಳ್ತಾರೆ ನೋಡಿ, ಕೋವಾ ಸಂಬಂಧ ವಾಕ್ಯಸ್ಯ ಚ ಪರಮಾತ್ಮನಃ ನಹಿ ಕಶ್ಚನ ಸಂಬಂಧೋ ಅಸ್ತಿ ಶಬ್ದಸ್ಯ ತದಭಿಧೇಯತ್ವೇನ ಇಷ್ಟ ಬ್ರಹ್ಮಾತ್ಮನಶ್ಚ. ಬ್ರಹ್ಮಾತ್ಮ ಸ್ವರೂಪಕ್ಕೆ ಶಬ್ದಕ್ಕೆ ನಮಗೆ ಗೊತ್ತಿರುವಂತ ಊಹಿಸಿಕೊಳ್ಳತಕ್ಕ ಯಾವ ಸಂಬಂಧವೂ ಕಂಡುಬರುತ್ತಾ ಇಲ್ಲ. ಅದು ಅವರು ಹೇಳುವುದು. ಇದಕ್ಕೆ ಗುರುಗಳು ಏನು ಉತ್ತರ ಹೇಳ್ತಾರೆ ನೋಡಿ. ಅವಿದ್ಯಾ ಅಧ್ಯಾರೋಪಿತ ನಾಮ ರೂಪಾದಿದ್ವಾರ ಇವ ನಿರ್ದೇಶನಂ ವಿಧಿಮುಖೇಶು ವಾಕ್ಯೇಶು. ಪ್ರಶ್ನದ ಮೊದಲನೆಯ ಅಂಶಕ್ಕೆ ಮೊದಲು ಉತ್ತರ ಹೇಳ್ಕೊಡ್ತಾರೆ. ಏನದು? ವಿಧಿಮುಖ ವಾಕ್ಯಗಳಲ್ಲಿ ಅಧ್ಯಾರೋಪಿತದು ಹಾವಿನಲ್ಲಿ ಉದಾಹರಣೆ ಹೇಳಿದ್ದಾರೆ ನೋಡಿ, ಮತ್ತೊಂದು ಸಲ ಹೇಳ್ತೀನಿ.
ಹಗ್ಗವನ್ನು ಹಾವಾಗಿ ತಿಳ್ಕೊಳ್ಳುವಾಗ ಹಾವೆಂದು ಒಂದಿದೆ, ಅದರಿಂದ ಹಾವನ್ನು ನಿಷೇಧ ಮಾಡ್ತೀವಿ. ಇಲ್ಲಿ ಬ್ರಹ್ಮಗಿಂತ ಬೇರೆ ವಸ್ತುವೇ ಇಲ್ಲವಲ್ಲ, ಯಾವುದನ್ನು ಅಧ್ಯಾರೋಪ ಮಾಡಿದ್ದೇವೆ ಎಂದು ಇಲ್ಲಿ ಹೇಳ್ತೀವಿ ಅಂದರೆ ನೋಡಿ, ಇತ್ಯುಕ್ತಮ್ಮಯ ಅವಿದ್ಯಾ ಅಧ್ಯಾರೋಪಿತ ನಾಮರೂಪಾದಿದ್ವಾರೈವ ನಿರ್ದೇಶನಂ ವಿಧಿಮುಖೇಶು ವಾಕ್ಯೇಶು ತತ್ರ ಲೋಕೆ ಯಥಾ ಅವಿದ್ಯಾಧ್ಯಾರೋಪಿತ ನಾಮರೂಪಾದಿ ಪ್ರಯುಕ್ತ ಭ್ರಮ ಅಪೋಹಾಯ ವಾಕ್ಯ ಪ್ರವೃತ್ತಿ ತಥಾ ಶಾಸ್ತ್ರವಾಕ್ಯಸ್ಯಾಪೀತಿ ನ ಕಿಂಚಿತ್ ವಿರುದ್ಧ್ಯತೆ. ಲೌಕಿಕ ವಿಷಯದಲ್ಲಿ ಭ್ರಮವನ್ನು ನಿಷೇಧ ಮಾಡುವುದು ಅಂದರೆ ತಪ್ಪು ತಿಳಿವಳಿಕೆಯನ್ನು ನಿಷೇಧ ಮಾಡುವುದಕ್ಕೆ ಹೇಗೆ ವಾಕ್ಯವು ಕೆಲಸ ಮಾಡುತ್ತದೋ, ಉಪಯೋಗವಾಗ್ತದೋ, ಹಾಗೆಯೇ ಇಲ್ಲಿಯೂ ಅಷ್ಟೇ. ಅದಕ್ಕಿದಕ್ಕೇನು ವ್ಯತ್ಯಾಸವಿಲ್ಲ ಎಂದು ಹೇಳ್ತಾ ಇದ್ದಾರೆ. ಹೇಳ್ತೀನಿ ನೋಡಿ, ಇದು ಸ್ವಾಮೀಜಿ ಅತಿ ಸಂಕ್ಷೇಪ ಮಾಡಿಬಿಟ್ಟರು, ಅದು ಸ್ವಲ್ಪ ಬಿಡಿಸಬೇಕು. ಯಾವುದೇ ಪದ, ಮೊದಲು ಲೌಕಿಕ ನೋಡಿ, ಲೌಕಿಕದು ಯಾವುದೇ ಪದ ಯಾವ ವಸ್ತುವನ್ನು ಹೇಳಬೇಕೋ ತೋರಿಸಬೇಕೋ ಅದನ್ನು ಹೇಗೆ ತೋರಿಸ್ತದೆ ಅಂದರೆ, ನಮ್ಮ ಅರಿವು ಅಂದರೆ ನಮ್ಮ ದೃಷ್ಟಿ ಅರಿವು ಬೇರೆ ವಸ್ತುಗಳನ್ನು ಪಕ್ಕಕ್ಕಿಟ್ಟು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡುವ ಹಾಗೆ ಮಾಡ್ತದೆ. ಉದಾಹರಣೆಗೆ ಲೌಕಿಕವೇ ನೋಡಿ, ಇಲ್ಲಿ ರೂಮ್ಗೆ ಬಂದರೆ ಇಷ್ಟೆಲ್ಲ ವಸ್ತುಗಳಿವೆ, ಅನೇಕ ವಸ್ತುಗಳಿವೆ, ಪುಸ್ತಕ ಇದೆ, ಟೇಬಲ್ ಇದೆ, ಏನೋ ಗೋಡೆ ಇದೆ, ಏನೇನೋ ಇದೆ, ಎಲ್ಲ ಇದೆ. ನಾವು ಯಾವ ವಸ್ತುವನ್ನು ಹೇಳಬೇಕನ್ಕೊಂಡಿದ್ದೀವೋ, ಇದು ಪುಸ್ತಕ, ಇದು ಸೆಲ್ ಫೋನು, ಇದು ಸ್ಟ್ಯಾಂಡ್ ಎಂದು ಹೇಳಬೇಕಾದ್ರೆ ಆವಾಗ ಏನ್ ಮಾಡ್ತದೆ, ಆ ಶಬ್ದ ಏನ್ ಮಾಡ್ತದೆ, ಅನ್ಯವ್ಯಾವರ್ತಕಂ. ತೈತ್ತರೀಯದಲ್ಲಿ ಭಾಷ್ಯಕಾರರೇ ಹೇಳ್ತಾರೆ, ಇದೆಲ್ಲ ಎಲ್ಲೋ ಒಂದು ಕಡೆ ಪ್ರಸ್ಥಾನತ್ರಯಿ ಭಾಷ್ಯದಲ್ಲೇ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಸ್ವಾಮೀಜಿ ಪ್ರಸ್ಥಾನತ್ರಯಿ ಭಾಷ್ಯದ ಸಾರ ಹೇಳಿಬಿಟ್ಟರು. ಇದೆಲ್ಲ ಎಲ್ಲೋ ಒಂದು ಕಡೆ ಭಾಷ್ಯದಲ್ಲೇ ಇರುತ್ತದೆ, ಅಂದ್ರೆ ಸ್ವಲ್ಪ ವಿಸ್ತಾರವಾಗಿರುತ್ತದೆ, ಬೇರೆ ಬೇರೆ ಕಡೆ ಇರುತ್ತದೆ. ಸ್ವಾಮೀಜಿ ಒಂದು ಕಡೆ ಸಾರ ಮಾಡಿದ್ದಾರೆ. ಅಂದರೆ ಶಬ್ದ ಏನು ಮಾಡುತ್ತದೆ ಅಂದರೆ, ಪುಸ್ತಕ ಎಂದು ಹೇಳಿಬಿಟ್ಟರೆ ಪುಸ್ತಕಕ್ಕಿಂತ ಇತರ ವಸ್ತುಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ದೃಷ್ಟಿಯನ್ನು ಪುಸ್ತಕ ಮೇಲೇನೆ ಹಾರುವಂತೆ ನೋಡ್ತದೆ, ಪುಸ್ತಕ ಮೇಲೇನೆ ಬೀಳುವಂತೆ, ಬಂದು ಬೀಳುವಂತೆ. ಅನ್ಯ ವಸ್ತುಗಳ ಮಿಂದ ದೃಷ್ಟಿ ಪಕ್ಕಕ್ಕೂ ಹಾಕಿ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡುತ್ತದೆ, ತದ ಅನ್ಯ ವಸ್ತುಗಳ ದೃಷ್ಟಿ ಪಕ್ಕಕ್ಕಿಡ್ತದೆ. ಇದು ಲೌಕಿಕವಾಗಿ ಯಾವುದೇ ಭಾಷಾ, ಯಾವುದೇ ಮಾತು, ನೀವು ಟೇಬಲ್ ಎಂದು ಹೇಳಿ ಏನ್ ಮಾಡ್ತದೆ, ಟೇಬಲ್ ಮಿಕ್ಕ ಅನ್ಯ ವಸ್ತುಗಳ ಮೇಲೆ ಅಟೆನ್ಷನ್ ಎಲ್ಲ ತೆಗೆದುಬಿಟ್ಟು ಅಟೆನ್ಷನ್ ಇಲ್ಲೇ ಬರುವ ಹಾಗೆ ನೋಡಿ ಇದರ ಮೇಲೇನೆ ಬೀಳುವಂತೆ ನೋಡ್ತಾರೆ. ನಿಮಗೆ ಇದರ ಮೇಲೇನೆ ದೃಷ್ಟಿ ಬಿದ್ದರೆ ತಾನೇ ಕಂಡು ಬರ್ತದೆ. ಹಾಗೆ ಲೌಕಿಕ ಶಬ್ದವು ಲೌಕಿಕ ವಿಷಯಗಳನ್ನು ತಿಳಿಸುವಾಗಲೂ ಅದನ್ನೇನು ಹೇಳ್ತೀವಿ, ತದಿತರ ವ್ಯಾವರ್ತಕಂ. ಭಾಷೆ ಏನು ಮಾಡುತ್ತದೆ, ಯಾವ ವಸ್ತುವನ್ನು ಹೇಳಬೇಕೋ ಅನ್ಯಸ್ಯ ವ್ಯಾವರ್ತಕಂ ಅಲ್ಲವೇ. ಆಯಿತು. ಈಗ ಅಧ್ಯಾಸದಲ್ಲಿ ಮಿಥ್ಯಾ ವಸ್ತುವಿನಲ್ಲಿ ಯಾವುದನ್ನು ವ್ಯಾವರ್ತಕ, ಇನ್ನೊಂದು ಈ ಜಗತ್ತನ್ನು ನೋಡಿದ್ದರೆ ಇಡೀ ಜಗತ್ತು ಮಿಥ್ಯಾ ಆದರೆ, ಇಡೀ ಜಗತ್ತು ಅಧ್ಯಾರೋಪಿತವಾದರೆ, ನಾವು ಅನೇಕ ಲೌಕಿಕ ವಸ್ತುಗಳಲ್ಲಿ ಅನೇಕ ವಸ್ತುಗಳಿರುತ್ತವೆ, ಅನೇಕ ವಸ್ತುಗಳಲ್ಲಿ ಒಂದು ವಸ್ತು ಇಟ್ಕೊಂಡು ಮಿಕ್ಕ ಇಲ್ಲದಿಂದ ನಮ್ಮ ದೃಷ್ಟಿಯನ್ನು ತಪ್ಪಿಸುತ್ತದೆ, ಬಿಡಿಸುತ್ತದೆ. ಮಿಕ್ಕ ವಸ್ತುಗಳಿಂದ ದೃಷ್ಟಿ ಬಿಡಿಸಿ ಒಂದನಲ್ಲಿ ಹಾಕುವಂತೆ ಬೀಳುವಂತೆ ನೋಡುತ್ತದೆ, ಅದು ಓಕೆ. ಬಟ್ ಇಲ್ಲಿ ಇಡೀ ನಾಮರೂಪ ಜಗತ್ತು ಅಧ್ಯಸ್ಥವಾದರೆ ಎಲ್ಲಿ ಬೀಳಬೇಕು ದೃಷ್ಟಿ ಅಂದರೆ, ಆ ನಾಮರೂಪ ದೇಶ ಕಾಲ ಇಂದ್ರಿಯ ಮನಸ್ಸುಗಳು ಎಲ್ಲನ್ನೂ ಬಿಡಿಸುತ್ತದೆ. ಎಲ್ಲನ್ನೂ ಬಿಡಿಸಿಬಿಟ್ಟರೆ ಈಗ ಸ್ವಯಂ ಇರುವುದು ಒಂದೇ ಬ್ರಹ್ಮ ಆಗುವುದರಿಂದ ತಾನೇ ನಿಂತು ಬಿಡುತ್ತದೆ. ಅದು ನೋಡಿ ಆಶ್ಚರ್ಯ. ಮಿಕ್ಕ ಎಲ್ಲ ಅನಾತ್ಮವನ್ನೆಲ್ಲ ದೃಷ್ಟಿ ಬಿಡಿಸುತ್ತದೆ. ಇನ್ನೊಂದು ಬಿಡಿಸುವುದರಲ್ಲಿ ಒಂದು ವ್ಯತ್ಯಾಸ. ಲೌಕಿಕ ಪದಾರ್ಥಗಳು ಬೇರೆ ಕಡೆ ಇರುತ್ತವೆ. ಪುಸ್ತಕ ಎಂದು ಹೇಳಿದಾಗ ಪುಸ್ತಕ ಒಂದು ಜಾಗದಲ್ಲಿ, ಮಿಕ್ಕದಲ್ಲಿ ಬೇರೆ ಕಡೆ ಇದೆ. ಇದಕ್ಕೆ ದೇಶ ಭೇದ ಇದೆ. ಪುಸ್ತಕ ಒಂದು ಸ್ಥಾನದಲ್ಲಿ, ಮಿಕ್ಕ ವಸ್ತುಗಳು ಬೇರೆ ಕಡೆ ಎಂದು ಹೇಳ್ತೀವಿ. ಬಟ್ ವೇದಾಂತದಲ್ಲಿ ಆತ್ಮ ಎಲ್ಲಿದೆ, ಬ್ರಹ್ಮ ಎಲ್ಲಿದೆ, ಈ ಎರಡಕ್ಕೆ ಒಂದು ದೇಶ ಇದೆಯಾ ನೋಡಿ. ಲೌಕಿಕ ವಸ್ತುವಿಗೆ ರೂಮುಗೆ ಬಂದಾಗ ಅನೇಕ ವಸ್ತುಗಳಿದ್ದರೆ
ಅನೇಕ ವಸ್ತುಗಳಿಂದ ದೃಷ್ಟಿಯನ್ನು ಬಿಡಿಸಿ ಒಂದನಲ್ಲಿ ಬೀಳುವಂತೆ ನೋಡಬೇಕು. ಅನೇಕ ವಸ್ತುಗಳು, ಪುಸ್ತಕ ಎಲ್ಲವೂ ಒಂದೇ ಮಟ್ಟಕ್ಕೂ ಸೇರಿದ ವಸ್ತುಗಳು. ಒಂದೇ ಮಟ್ಟ ಅಂದರೆ ಒಂದೇ ದೇಶ ಕಾಲದಲ್ಲಿವೆ. ಒಂದೇ ದೇಶದಲ್ಲಿರುವುದರಿಂದ ಒಂದು ಪಾಯಿಂಟ್ ಆಫ್ ಸ್ಪೇಸ್ ಅಂದ್ರೆ ಒಂದು ಸ್ಥಾನದಲ್ಲಿ ಬುದ್ಧಿಯನ್ನಿಟ್ಟು ಮಿಕ್ಕ ಸ್ಥಾನಗಳಿಂದ ಬುದ್ಧಿ ಬಿಡಿಸ್ತೀವಿ. ಬಟ್ ಇಲ್ಲಿ ಇಡೀ ಜಗತ್ತು, ಎಚ್ಚರಾವಸ್ಥಾ, ಕನಸಿನವಸ್ಥಾ, ನಾಮರೂಪ, ಈ ದೇಹ, ಇಂದ್ರಿಯ, ಮನಸ್ಸು ಇದೆಲ್ಲ ಬ್ರಹ್ಮಗೆ ಪಕ್ಕಪಕ್ಕದಲ್ಲೇ ಇದೆ ಎಂದು ಹೇಳಬಹುದಾ? ಇಲ್ಲಿ ಲೌಕಿಕ ದೃಷ್ಟಾಂತದಲ್ಲಿ ಪುಸ್ತಕ ಇದೆ, ಮಿಕ್ಕ ಇದೆ. ಮಿಕ್ಕಗಳನ್ನು ಪಕ್ಕಕ್ಕಿಟ್ಟು ಪುಸ್ತಕದಲ್ಲಿ ಬರುವುದು ಸುಲಭ. ಆದರೆ ಈ ಪ್ರಪಂಚದಿಂದ ಬಿಡಿಸಿ ಅಂದ್ರೆ ಎಲ್ಲಿ ಹೋಗಬೇಕು? ಪ್ರಪಂಚಕ್ಕೆ ಪಕ್ಕಕ್ಕೆ ಹೋಗಬೇಕಾ? ಇಡೀ ಜಾಗೃತ ಅವಸ್ಥೆ ಪಕ್ಕಕ್ಕಿಟ್ಟು ನೋಡಪ್ಪ ಅಂದ್ರೆ ಪಕ್ಕ ಅಂದ್ರೆ ಎಲ್ಲಿಡಬೇಕು? ಅಲ್ಲವೇ? ಪಕ್ಕಕ್ಕಂದ್ರೆ ಎಲ್ಲಿಡ್ತೀವಿ? ಏಕೆಂದ್ರೆ ಜಗತ್ತು, ಎಚ್ಚರಾವಸ್ಥಾ, ಬ್ರಹ್ಮ ಪಕ್ಕದಲ್ಲಿಲ್ಲ ಅಲ್ಲವೇ? ಪಕ್ಕ ಅಂದ್ರೆ ದೇಶ ಬೇಕಾಗ್ತದೆ. ಒಂದೇ ದೇಶದಲ್ಲಿದ್ದರೆ ಪ್ರಪಂಚ ಒಂದು ಕಡೆ, ಇಡೀ ಅವಸ್ಥಾ ಪ್ರಮಾತೃ, ಪ್ರಮಾಣ, ಪ್ರಮೇಯ, ಇಡೀ ಎಚ್ಚರ ಪ್ರಪಂಚ, ಎಚ್ಚರಾವಸ್ಥಾ ಒಂದು ಕಡೆ, ಬ್ರಹ್ಮ ಇನ್ನೊಂದು ಕಡೆ. ಅಂದ್ರೆ ಇದು ಬಿಟ್ಟು ಈ ಕಡೆ ನೋಡಪ್ಪ ಎಂದು ಹೇಳಕ್ಕಾಗ್ತದೆ. ಅದು ಇನ್ನೊಂದಲ್ಲವೇ? ಪ್ರಪಂಚ ಎಂಬುದು ಬ್ರಹ್ಮಕ್ಕೆ ಅಕ್ಕಪಕ್ಕದಲ್ಲಿ ಇದ್ದದ್ದಲ್ಲ, ದೇಶದಲ್ಲಿ ಪಕ್ಕಕ್ಕಿದ್ದದ್ದಲ್ಲ, ಕಾಲದಲ್ಲಿದ್ದರೆ ಇದು ನಂತರ ಅಂದರೆ ಅದು ನೋಡಿ ಸ್ವಲ್ಪ ಇನ್ನು ಮುಂದಕ್ಕೆ ಹೋಗು, ಗೋ ಟು ನೆಕ್ಸ್ಟ್, ಅದೇ ಕಂಡು ಬರ್ತದೆ ಎಂದು ಹೇಳ್ತೀವಿ ಅಲ್ಲವೇ? ಕೆಲವೊಮ್ಮೆ ವಾಕ್ಯವನ್ನು ಓದುತ್ತಾ ಇರುವಾಗ ಒಂದು ವಾಕ್ಯ ಓದಿ ಅದು ಅರ್ಧ ವಾಕ್ಯ ಓದಿದ್ದಾನೆ, ಅರ್ಥವಾಗ್ತಾ ಇಲ್ಲ ಅಂದ್ರೆ ಗೋ ಟು ದ ನೆಕ್ಸ್ಟ್ ಸೆಂಟೆನ್ಸ್, ಮುಂದಿನ ವಾಕ್ಯಕ್ಕೆ ಹೋಗು, ಅದೇ ಸ್ಪಷ್ಟ ಮಾಡ್ತದೆ. ಹಾಗೆ ಹೇಳ್ತೀವಿ. ಹಾಗೆ ಜಗತ್ತು ನೋಡಿ, ಜಗತ್ತಾದ ನಂತರ ಮುಂದಿನ ಹೆಜ್ಜೆ ಅಂದ್ರೆ ಜಗತ್ತು ಎಚ್ಚರ ಅವಸ್ಥೆ ನಂತರ ಮುಂದಿನ ಹೆಜ್ಜೆ ಬ್ರಹ್ಮ ಆಗುತ್ತದ? ಬ್ರಹ್ಮಕ್ಕೆ ಜಗತ್ತಿಗೆ ಸೀಕ್ವೆನ್ಸ್ ಇಲ್ಲ, ಮುಂದಿನ ಹೆಜ್ಜೆ ಆಗಲ್ಲ. ಪಕ್ಕದಲ್ಲಿದೆ, ಅದರಿಂದ ಇದು ಬಿಟ್ಟು ಆ ಪಕ್ಕಕ್ಕೆ ನೋಡು ಅಂದ್ರೆ ಜಗತ್ತು ಬಿಟ್ಟು ಬ್ರಹ್ಮನು ನೋಡುವುದಕ್ಕೆ ಜಗತ್ತಿನಿಂದ ಯಾವ ಪಕ್ಕಕ್ಕೆ ನೋಡಬೇಕು? ಮೇಲೆ ಪಕ್ಕಕ, ಮೇಲ್ಗಡೆನ, ಕೆಳಗಡೆನ, ಲೆಫ್ಟ್ ಕ, ರೈಟ್ ಕ, ಯಾವ ಪಕ್ಕಕ್ಕೆ ನೋಡಬೇಕು? ಪಕ್ಕ ಅಂದ್ರೆ ದೇಶ ಬುದ್ಧಿ ಬರುತ್ತದಲ್ಲ. ದೇಶವೇ ಅವಸ್ಥೆ ಒಳಗೆ ಇದೆ. ಹೇಗೆ? ದೇಶವೇ ಅವಸ್ಥೆ ಒಳಗೆ ಇದೆ. ಆದ್ದರಿಂದ ದೇಶದ ಪಕ್ಕಕ್ಕೆ ಹೇಳಕ್ಕಾಗಲ್ಲ. ಕಾಲದಲ್ಲಿ ಇದು ಜಗತ್ತಿಟ್ಕೊಂಡಿದ್ದೀವಿ, ಈಗ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗುವ ಅಂದ್ರೆ ಹೆಜ್ಜೆ ಅಂದ್ರೆ ಎಲ್ಲಿ? ಕಾಲದಲ್ಲೇ ಮುಂದುವರಿಯುವುದ? ಅಲ್ಲ. ಮತ್ತೆ ಹೇಗೆ? ಅಂದರೆ ದೇಶದಲ್ಲಿ, ಕಾಲದಲ್ಲಿ ಮುಂದುವರಿಯುವುದಲ್ಲ. ಹೇಗೆ? ವಾಕ್ಯ ಬಂದು ಇದು ಹಾವಲ್ಲ ಎಂದು ಹೇಳಿಬಿಟ್ರೆ ಸಾಕು. ದೃಷ್ಟಿಯಲ್ಲಿ ನೀವು ಅದೇ ನೋಡ್ತಾ ಇದ್ದೀರಿ. ಇದು ಹಾವಲ್ಲ ಎಂದು ಹೇಳಿದಾಗ ನಮ್ಮ ದೃಷ್ಟಿಯಲ್ಲಿ ಹಾವು ಕರಗಿ ಹೋಗಿ ಹಾವು ಮುಳುಗಿ ಹೋಗುತ್ತದೆ. ಎಲ್ಲಿ ಮುಳುಗುತ್ತದೋ ಅಲ್ಲೇ ನಿಂತಿರು, ಬೇರೆ ಕಡೆಗೆ ನೋಡಬೇಡ. ಹಾವು ಕರಗಿ ಹೋಗಿ, ಹಾವು ಮುಳುಗಿ ಹೋಗಿ ಎಲ್ಲಿ ಮುಳುಗುತ್ತದೆ? ಅದು ಮುಳುಗುವ ಸ್ಥಾನವೇ. ವೇರ್ ದ ಸ್ನೇಕ್ ಎಂಡ್ಸ್ ದೇರ್ ಇಟ್ ಸೆಲ್ಫ್ ಇಸ್ ದ ರೋಪ್. ಅಂದರೆ ಹಾವು ಎಲ್ಲಿ ಮುಕ್ತಾಯವಾಗ್ತದೋ, ಮುಗಿದು ಹೋಗುತ್ತದೋ, ಡಿಸಪಿಯರ್ ಆಗ್ತದೋ, ದಟ್ ಪಾಯಿಂಟ್ ಈಸ್ ಬ್ರಹ್ಮ. ಸೊ ದ ವೆರಿ ಎಂಡ್ ಪಾಯಿಂಟ್, ಎಲ್ಲಿ ಅದು ಮುಗಿದು ಹೋಗುತ್ತದೋ ಅದೇ ಬ್ರಹ್ಮ. ಹಾಗೆ ಇದು ಅಷ್ಟೇ. ಅಧ್ಯಾರೋಪಿತ ಪ್ರಮಾತೃ, ಪ್ರಮಾಣ, ಪ್ರಮೇಯಗಳನ್ನು ಬಳಸುತ್ತಾ ಇದ್ದರೂ ಎಲ್ಲಿ ಈ ಪರಿಚ್ಛಿನ್ನವಾದ ದೇಹ, ಇಂದ್ರಿಯ, ಮನಸ್ಸುಗಳೆಲ್ಲ ನುಂಗಿ ಬಿಡುತ್ತದೋ, ಅಂದರೆ ವಿ ಹ್ಯಾವ್ ಟು ಕಮ್ ಟು ಸಚ್ ಎ ಪಾಯಿಂಟ್ ವೇರ್ ದ ಹೋಲ್ ಜಗತ್ತನ್ನು ನುಂಗುವುದು ಅಲ್ಲವೇ? ಇಟ್ ಈಸ್ ಸಮಥಿಂಗ್ ಲೈಕ್, ಒಂದು ಉದಾಹರಣೆ ಹೇಳ್ಕೊಡ್ತೀನಿ. ನೀವೊಂದು ಪುಸ್ತಕ ನೋಡ್ತಾ ಇದ್ದೀರಿ, ಸ್ವಲ್ಪ ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ. ಪುಸ್ತಕವೇ ಅಲ್ಲ, ಪುಸ್ತಕ ಸುತ್ತು ಯಾವ ಜಾಗ ಇದೆಯೋ, ಸ್ಪೇಸ್, ಆಕಾಶ, ಪುಸ್ತಕ ಸುತ್ತು ಏನಿದೆ? ಟೇಬಲ್ ಇದೆ, ಟೇಬಲ್ ಸಮೇತ ಕಂಡು ಬರ್ತದೆ. ನೀವು ಪುಸ್ತಕದಲ್ಲೇ ದೃಷ್ಟಿ ಇಡುವಕ್ಕಿಂತ ಪುಸ್ತಕಕ್ಕೆ ಆಧಾರ ಯಾವುದೋ ಅದರ ಮೇಲೆ ದೃಷ್ಟಿ ಇಡಿ. ಪುಸ್ತಕಕ್ಕೆ ಆಧಾರ ಅಂದ್ರೆ ಟೇಬಲ್ ಬಂತು, ಟೇಬಲ್ಗೆ ಆಧಾರ ರೂಮ್ ಬಂತು, ರೂಮ್ ಅಂದ್ರೆ ಫ್ಲೋರ್ ಅಲ್ಲವೇ? ಫ್ಲೋರ್ ಅನ್ನು ಸೇರಿಸಿಕೊಂಡು ನೋಡಿ ಅಂದ್ರೆ ಏನು? ನೀವು ಇನ್ನೇ ಹಿಂದಕ್ಕೆ ಬರ್ತೀರಿ. ಹಿಂದಕ್ಕೂ ಮೂವ್ ಆಗುತ್ತಾ ಇದ್ದರೆ ಪುಸ್ತಕ ಟೇಬಲ್ ಮೇಲೆ ಇದೆ. ಒಟ್ಟು ಟೇಬಲ್ ನೋಡುವುದೇ ಅಲ್ಲ, ಈ ಟೇಬಲ್ಗೆ ಆಧಾರ ಯಾವುದು? ಇಡೀ ಫ್ಲೋರ್ ನೋಡಿ. ಫ್ಲೋರ್ಗೆ ಆಧಾರ ಯಾವುದು? ಇಡೀ ರೂಮ್ ನೋಡಿ. ಇಡೀ ರೂಮ್ ನೋಡಿ ಅಂದ್ರೆ ಇಡೀ ರೂಮ್ ಅನ್ನು ಪಕ್ಕಕ್ಕಿಟ್ಟು ಹಿಂದಕ್ಕೆ ಬನ್ನಿ. ಓಕೆ, ಇನ್ನು ರೂಮ್ ಎಲ್ಲಿದೆ? ಆಕಾಶದಲ್ಲಿದೆ. ಇಡೀ ಆಕಾಶ ಸೇರಿಸ್ಕೊಂಡಿ.
ರೂಮ್ ಎಲ್ಲಿದೆ? ಒಂದು ಆಶ್ರಮದಲ್ಲಿದೆ. ಇಡೀ ಆಶ್ರಮ ಸೇರಿ ಇನ್ನೂ ಕಮ್ ಔಟ್ ಅಂದ್ರೆ ಏನು? ಅದರ ಅಂಚುಗೆ ನೋಡುವಕ್ಕೆ ಹೋಗಿ. ಅಂಚು ಅಂದ್ರೆ ಈ ಪುಸ್ತಕ ಈ ಕೈ ನೋಡಬೇಕಂದ್ರೆ ಕೈ ಈ ಅಂಚು, ಈ ಅಂಚು, ಈ ಅಂಚು, ಆಲ್ 4 ಅಂಚುಗಳು. ಯು ಕಮ್ ಟು ಸೈಮಲ್ಟೇನಿಯಸ್ಲಿ ಕಮ್ ಟು ದ ಎಡ್ಜ್ ಆಫ್ ಆಲ್ 4. ಆಲ್ 4 ಅಂಚುಗಳು, 4 ಸೈಡ್ಗಳಲ್ಲಿರುವ 4 ಅಂಚುಗಳು ಒಟ್ಟಿಗೆ ಕಂಡು ಬರುವ ಹಾಗೆ, ಒಂದೊಂದಲ್ಲ 4 ಅಂಚುಗಳು ಒಟ್ಟಿಗೆ ನೋಡಿ. ಏನಾಗ್ತದೆ? ಯು ಕಮ್ ಔಟ್ ಏನಾಗ್ತದೆ? ಹೋಲ್ ಕೈ ತಮ್ಮ ದೃಷ್ಟಿಯಲ್ಲೇ ಬೀಳುತ್ತದೆ, ತಾನು ಪಕ್ಕಕ್ಕಿದ್ದಾನೆ. ಹಾಗೆ ನೀವು ಒಟ್ಟು ರೂಮ್ ನೋಡಿ. ಒಟ್ಟು ರೂಮ್ ನೋಡುವಕ್ಕೆ ಹೋದರೆ ರೂಮಿನ ಅಂಚುಗಳು, ಮೇಲುಗಡೆ ಅಂಚು, ಕೆಳಗಡೆ, ಈ ಸೈಡು, 4 ಸೈಡು ಅಂಚುಗಳು ನೋಡುವಕ್ಕೆ ಹೋದರೆ ರೂಮ್ ಎಲ್ಲ ಯಾವದಲ್ಲಿ ಮುಳುಗಿ ಹೋಯಿತೋ ಆಕಾಶಕ್ಕೆ ಬರ್ತೀರಿ ಅಲ್ಲವೇ? ಅಥವಾ ರೂಮ್ ಅಂದ್ರೆ ಆಶ್ರಮಕ್ಕೆ ಬರೋಣ. ಓಕೆ, ಆಶ್ರಮ ಅಂಚಿಗೆ ಬನ್ನಿ. ಆಶ್ರಮ ಅಂಚು ನೋಡುವಕ್ಕೆ ಹೋದರೆ ನೋಡುವವನು ನೀವು ಎಲ್ಲಿದ್ದು ನೋಡ್ತೀರಿ? ಆಕಾಶಕ್ಕೆ ಬರಬೇಕು. ನೀವೇ ಆಕಾಶದಲ್ಲಿರಬೇಕು. ಯು ಹ್ಯಾವ್ ಟು ಸ್ಟ್ಯಾಂಡ್ ಸಮ್ವೇರ್ ಇನ್ ದ ಸ್ಪೇಸ್. ನೀವು ಸ್ಪೇಸ್ನಲ್ಲಿ, ಅಂತರಿಕ್ಷದಲ್ಲಿ, ಆಕಾಶದಲ್ಲಿ ನಿಂತುಕೊಂಡು ನೋಡಿದ್ದರೆ ಆಶ್ರಮದ ಈ ಗೋಡೆಯಿಂದ ಈ ಗೋಡೆ, ಆ ಗೋಡೆ, ಈ ಗೋಡೆ, ಆಲ್ 4 ದಿಕ್ಕುಗಳು, 4 ದಿಕ್ಕುಗಳನ್ನು ಒಟ್ಟಾಗಿ ನೋಡಿಬಿಟ್ಟರೆ ಯು ಹ್ಯಾವ್ ಕಮ್ ಟೋಟಲಿ ಔಟ್ಸೈಡ್. ಏನಾಗುತ್ತದೆ? ಹೊಳೆ ನರಸೀಪುರ ಕಂಡು ಬರುವುದು. ಆಶ್ರಮಕ್ಕಿಂತ ಹೊರಗೆ ಯಾವುದಿದೆ? ಹೊಳೆ ನರಸೀಪುರ ಅಲ್ಲವೇ? ಹೊಳೆ ನರಸೀಪುರ ಊರು. ಹೊಳೆ ನರಸೀಪುರ, ಒಟ್ಟು ಹೊಳೆ ನರಸೀಪುರ ನಿಮ್ಮ ದೃಷ್ಟಿಯಲ್ಲೇ ಸೇರಿಸಿ. ಒಟ್ಟು ಹೊಳೆ ನರಸೀಪುರ ದೃಷ್ಟಿಯಲ್ಲಿ ಸೇರಿಸಿ ಏನಾಗುತ್ತದೆ? ಯು ಕಮ್ ಸ್ಟಿಲ್ ವಾಸ್ಟರ್. ಇನ್ನು ಹೊಳೆ ನರಸೀಪುರ ಈ ಅಂಚು ಹುಡು ಮೈಸೂರು ಸೈಡು ಅಂಚುಕು ಹೋದರೆ ಖಾಲಿ ಜಾಗ. ಈಗ ಏನಿಲ್ಲ. ಮತ್ತೆ ಈ ಸೈಡು ಹಾಸನ್ ಸೈಡು ಹೋದರೆ ಖಾಲಿ, ಈ ಬೆಂಗಳೂರು ಸೈಡು ಹೋದರೆ ಇಲ್ಲಿ ಖಾಲಿ, ಈ ಸೈಡ್ ಹೋದರೆ ಇನ್ನೂ ಖಾಲಿ. ಅಂದ್ರೆ ಪೂರ್ತಿ 4 ಅಂಚುಗಳು ಬಂದರೆ ಊರೆಲ್ಲ ಅಂತರಿಕ್ಷಕ್ಕೆ ಬಂದು ಬಿಡುತ್ತದೆ ಅಲ್ಲವೇ? ಹಾಗೆ ನಾವಿನ್ನೂ ನೋಡುವುದೆಲ್ಲ ಅದರಲ್ಲೇ ಸೇರಿಸ್ತಾ ಇದ್ದೀವಿ. ಹಾಗೆ ಪ್ರಮಾತೃ, ಪ್ರಮಾಣ, ಪ್ರಮೇಯ ಎಲ್ಲವೂ ಸೇರಿಸ್ತಾ ಇನ್ನೂ ಬ್ಯಾಕ್ ಅಂದ್ರೆ ಹಿಂದೆಗೆ ಸೇರಿಸ್ತಾ ಈ ಪ್ರಪಂಚವದ ದೊಡ್ಡ ಭಾಗ, ಹೆಚ್ಚಿನ ಭಾಗ ನಮ್ಮ ದೃಷ್ಟಿಯಲ್ಲಿ ಬೀಳುತ್ತದೆ. ಇನ್ನೂ ಹೆಚ್ಚು ಹೋಗುತ್ತಾ ಇದ್ದರೆ ಏನಾಗ್ತದೆ? ಕೊನೆಗೆ ಅನಂತ ಆಕಾಶಕ್ಕೆ ಬರುತ್ತೀರಿ. ಅನಂತ ಆಕಾಶ ಇನ್ನೂ ಹೆಚ್ಚಿದ್ದರೆ ಏನಾಗುತ್ತದೆ ಗೊತ್ತಾ? ಹೋಲ್ ಥಿಂಗ್ ಈಸ್, ಪ್ರಪಂಚವೆಲ್ಲ ಎಲ್ಲಿ ಆಗುತ್ತದೆ? ಪ್ರಪಂಚವೆಲ್ಲ ನಮ್ಮ ಮನಸ್ಸಿಗೆ ಬಂದು ಬಿಡುತ್ತದೆ ಅಲ್ಲವೇ? ಮನಸ್ಸು. ಅದಕ್ಕೋಸ್ಕರನೇ ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂದು ಹೇಳಿದ್ದಾರೆ. ಅಣು ಅಂದ್ರೆ ಏನಂದ್ರೆ ಅತ್ಯಂತ ಸ್ಮಾಲೆಸ್ಟ್ ವಸ್ತು. ಮನಸ್ಸಿನಿಂದ ನಾವು ಊಹಿಸಿಕೊಳ್ಳುವ ಅತಿ ಸಣ್ಣ ವಸ್ತು. ಓಕೆ, ಈಗ ಮಹತೋ ಮಹೀಯಾನ್. ಮಹತ್ ಅಂದ್ರೆ ಎಲ್ಲ ದೊಡ್ಡದಂದ್ರೆ ಏನು? ಯಾವುದು ದೊಡ್ಡದು? ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದು ಯಾವುದು? ಪೃಥ್ವಿ ದೊಡ್ಡದು ಹೇಳಬಹುದಾ? ಪೃಥ್ವಿ ಅಂದ್ರೆ ನಾವು ನಿಂತಿರುವ ಭೂಮಿ ದೊಡ್ಡದು ಅಲ್ಲ, ಭೂಮಿಗಿಂತ ದೊಡ್ಡದಿದೆ. ಭೂಮಿಗಿಂತ ದೊಡ್ಡದು ಯಾವುದು? ಆಕಾಶ. ಆಕಾಶದಲ್ಲಿ ಭೂಮಿ ಇದೆ, ಸೂರ್ಯ, ಮಿಕ್ಕ ಗ್ರಹಗಳು, ನಕ್ಷತ್ರಗಳು ಇವೆ. ಇನ್ನೂ ಆಕಾಶಕ್ಕಿಂತ ದೊಡ್ಡದು ಯಾವುದು? ಗೋ ಟು ದ ಮ್ಯಾಕ್ಸಿಮಮ್ ಆಕಾಶ ಲಿಮಿಟ್. ಆಕಾಶದ ಮ್ಯಾಕ್ಸಿಮಮ್ ಲಿಮಿಟ್ಗೂ ಹೋಗು. ಆಕಾಶದ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ, ಆಕಾಶದ ಮ್ಯಾಕ್ಸಿಮಮ್ ಲಿಮಿಟ್ ಹೇಗೆ ಹೋಗಕ್ಕಾಗ್ತದೆ? ನಿಮ್ಮ ವೇಕಿಂಗ್ ಸ್ಟೇಟ್ ಅಲ್ಲವೇ? ಎಚ್ಚರ ಅವಸ್ಥಾ ಒಟ್ಟು ಎಚ್ಚರ ಅವಸ್ಥೆಯನ್ನು ನೋಡಿದ್ದರೆ ಆಕಾಶದ ಮ್ಯಾಕ್ಸಿಮಮ್ ಅಂಚುಕು ಬಂದಿದ್ದೀರಿ. ಅಂಚು ಹೇಳ್ತಾರ ಕನ್ನಡದಲ್ಲಿ? ಹೌದು, ಅಂಚು ಅಂದ್ರೆ ಮ್ಯಾಕ್ಸಿಮಮ್ ಅಂಚುಕು ಬಂದಿದ್ದೀರಿ. ಅಂದ್ರೆ ಏನು? ಮ್ಯಾಕ್ಸಿಮಮ್ ಅಂಚು ಈಸ್ ಆಕಾಶ ಅಂದ್ರೆ ಎಚ್ಚರ ಅರಿವೆ, ಅದು ಮಹತ್ತು. ಈಗ ಅದಕ್ಕಿಂತ ದೊಡ್ಡದು ಮೈಂಡ್ ಕ್ಯಾನ್ ನಾಟ್ ಇಮ್ಯಾಜಿನ್. ಅಂದ್ರೆ ಅನಂತ ಆಕಾಶದ ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಎಚ್ಚರ ಅರಿವು. ಎಚ್ಚರ ಅವಸ್ಥಾ ಇಸ್ ಎ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ಸ್ಪೇಸ್. ಅದು ದಾಟಿದ್ದರೆ ಎಚ್ಚರ ಅರಿವೇ ಇಲ್ಲ, ಅಂದ್ರೆ ಎಚ್ಚರ ಅವಸ್ಥಾ ಇಲ್ಲ, ಅಂದ್ರೆ ಆಕಾಶವೇ ಇಲ್ಲ. ಇವರು ಹೇಳ್ತಾರೆ ಮಹತೋ ಮಹೀಯಾನ್. ಯಾವುದು ಮ್ಯಾಕ್ಸಿಮಮ್ ಇದೆಯೋ, ವಿಚ್ ಹ್ಯೂಮನ್ ಮೈಂಡ್ ಅನ್ನು ಸ್ಟ್ರೆಚ್ ಮಾಡಿದ್ದರೆ ಎಲ್ಲಿವರೆಗೂ ಸ್ಟ್ರೆಚ್ ಆಗುತ್ತದೆ? ಮ್ಯಾಕ್ಸಿಮಮ್ ಸ್ಟ್ರೆಚ್ ಈಸ್ ವೇಕಿಂಗ್ ಸ್ಟೇಟ್ ಅಲ್ಲವೇ? ಎಚ್ಚರ ಅರಿವು ಮ್ಯಾಕ್ಸಿಮಮ್ ಅಲ್ಲಿಗೆ ಬರುತ್ತದೆ. ಅದಕ್ಕಿಂತ ಹೆಚ್ಚು ಅಂದರೆ ಮೈಂಡೇ ಬಿದ್ದು ಹೋಗುತ್ತದೆ, ಎಚ್ಚರ ಅವಸ್ಥೆನೇ ಮುಳುಗಿ ಹೋಗ್ತದೆ. ಇನ್ನೇನು ಮಾಡಬೇಕು? ಅದಕ್ಕಿಂತ ಅಲ್ಲವೇ? ಮನಸ್ಸು ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡಿದ್ದರೆ ಸ್ಪೇಸ್ ವರೆಗೂ ಹೋಗುತ್ತದೆ. ಸ್ಪೇಸ್ಗಿಂತ ಹೆಚ್ಚು ಅಂದರೆ ಸ್ಪೇಸ್ ಈಸ್ ಓನ್ಲಿ ಎ ಥಾಟ್. ಸ್ಪೇಸ್ ಎಂಬುದು ನಮ್ಮ ಮನಸ್ಸಿನ ಯೋಚನೆ. ಸ್ಪೇಸ್ಗಿಂತ ಅನಂತ ಆಕಾಶಕ್ಕಿಂತ ಹೆಚ್ಚು ಅಂದರೆ ಅನಂತ ಆಕಾಶ ಇಸ್ ಮ್ಯಾಕ್ಸಿಮಮ್ ಸ್ಟ್ರೆಚ್ ಆಫ್ ಮೈಂಡ್.
ಈಗ ಇದಕ್ಕಿಂತ ಮ್ಯಾಕ್ಸಿಮಮ್ ಸ್ಟ್ರೆಚಿಂಗ್ ಇಲ್ಲ. ಮನಸ್ಸಿನ ಮ್ಯಾಕ್ಸಿಮಮ್ ಸ್ಟ್ರೆಚ್ ಅಂದ್ರೆ ಎಳೆಯುವುದು. ಮ್ಯಾಕ್ಸಿಮಮ್ ಎಳೆಯುವುದು ಅಂದ್ರೆ ಎಚ್ಚರ ಅರಿವು. ಈಗ ಎಚ್ಚರ ಅರಿವುಕ್ಕಿಂತ ಇನ್ನೂ ಎಳೆಯುವ ಅಂದ್ರೆ ಎಚ್ಚರ ಅರಿವೇ ಮುಳುಗಿ ಹೋಗ್ತದೆ. ಅಂದ್ರೆ ಮೈಂಡೇ ಡಿಸಪಿಯರ್ಸ್, ಮೈಂಡೇ ಡಿಸಾಲ್ವ್ ಆಗಿಬಿಡ್ತದೆ ಅಷ್ಟೇ. ಈಗ ಮೈಂಡ್ ಎಲ್ಲಿ ಅಲ್ಲವೇ, ಮೈಂಡ್ಗೆ ಜಾಗ ಇಲ್ಲ. ಈಗ ಮ್ಯಾಕ್ಸಿಮಮ್ ನೋಡು, ಕೈ ನೋಡಿ, ಕೈ ಎಷ್ಟು ಹೇಳ್ತೀವಿ, ಮ್ಯಾಕ್ಸಿಮಮ್ ಸ್ಟ್ರೆಚ್ ಮಾಡ್ತೀರಿ ಇಲ್ಲಿ ಅಂಚು. ಇದಕ್ಕಿಂತ ಅಂದ್ರೆ ಅರ್ಥವೇನೆಂದ್ರೆ ನಾನೇ ಇಲ್ಲ ಎಂದು ಅರ್ಥ ಅಲ್ಲವೇ. ನೀವು ಇಷ್ಟಿದ್ದರೆ ಇದಕ್ಕಿಂತ ದೊಡ್ಡ ಅಂದ್ರೆ ಇಷ್ಟು, ಇನ್ನು ದೊಡ್ಡ ಇಷ್ಟು, ಇನ್ನು ದೊಡ್ಡ ಇಷ್ಟು, ಇನ್ನು 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 ಮ್ಯಾಕ್ಸಿಮಮ್ ನಿಮ್ಮ ಕೈ ಸ್ಟ್ರೆಚ್ ಮಾಡಿದ್ದೀರಿ, ಆಯ್ತಾ. ಈಗ ಇದಕ್ಕಿಂತ ಹೆಚ್ಚು ಅಂದ್ರೆ ನಾನೇ ಮುಳುಗಿ ಹೋಗ್ತೀನಿ, ನಾನೇ ಇಲ್ಲ. ಏಕೆ? ಐ ಬಿಕಮ್ ಅನ್ಇಂಪಾರ್ಟೆಂಟ್, ನಾನೇ ಅನಾವಶ್ಯಕ ಅಂತ ಆಗಿಬಿಡ್ತೀನಿ. ನನ್ನ ಕೈ ತೋರಿಸುವುದು ಇಷ್ಟುನಿಂದ ಇಷ್ಟು 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 ಮ್ಯಾಕ್ಸಿಮಮ್ ಕೈ ತೋರಿಸಿದ್ದೀರಿ, ಇಷ್ಟು ಆಯ್ತು. ಇದಕ್ಕಿಂತ ದೊಡ್ಡದು ಅಂದ್ರೆ ನಾನೇ ಮುಳುಗಿ ಹೋಗ್ತೀನಿ, ನಾನೇ ಇಲ್ಲ. ಹಾಗೆ ಆದ್ದರಿಂದ ಮ್ಯಾಕ್ಸಿಮಮ್ ಎಚ್ಚರ ಅವಸ್ಥಾ ಅಲ್ಲವೇ. ಅಂದ್ರೆ ಮೈಂಡು ಎಳೆಯುವುದು ಎಚ್ಚರ ಅರಿವು. ಅದಕ್ಕಿಂತ ಈಗ ಪ್ರಮಾತೃ ಪ್ರಮೇಯ ಇದಕ್ಕಿಂತ ಹೆಚ್ಚಿಲ್ಲ. ಇದಕ್ಕಿಂತ ಇನ್ನೂ ಹೆಚ್ಚು ಅಂದ್ರೆ ಏನು? ಇದೆಲ್ಲ ಯಾರಲ್ಲಿ ಆಧಾರವೋ, ಇದೆಲ್ಲಕ್ಕೆ ಯಾರು ಆಧಾರವೋ, ಯಾರಲ್ಲಿ ಈ ಇಡೀ ಎಚ್ಚರ ಅರಿವು, ಇಡೀ ಎಚ್ಚರ ಅವಸ್ಥೆ ತೋರ್ತಾ ಇದೆಯೋ ಅವರು ಯಾರು ಅಂದ್ರೆ ಸಿ ವೇರ್ ದ ಎಚ್ಚರ ಅರಿವೇ ಮುಳುಗಿ ಹೋಗುತ್ತದೋ ಅಲ್ಲವೇ. ನೀವು ಇಷ್ಟಿಟ್ಕೊಂಡ್ರಿ, ಇದಕ್ಕಿಂತ ದೊಡ್ಡದು ಅಂದ್ರೆ ಏನು ಮಾಡ್ತೀರಿ? ಇದಕ್ಕೆ ಆಧಾರ ಯಾರೋ ಅದನ್ನು ನೋಡ್ತಿರಲ್ಲ, ಆಧಾರವೇ ನೋಡ್ತೀರಿ. ನಮ್ಮ ಕೈ ಇಷ್ಟು ಎಳೆದ ನಂತರ, ಸ್ಟ್ರೆಚ್ ಮಾಡಿದ ನಂತರ ಇದಕ್ಕಿಂತ ಅಂದ್ರೆ ಅರ್ಥವೇನು? ಇದು ಮುಳುಗಿ ಹೋದಾಗ ಯಾವುದು ಮುಳುಗುತ್ತದೋ ಅದು ಎಂದು ನೋಡಬೇಕು ಅಲ್ಲವೇ. ಹಾಗೆ ಎಚ್ಚರ ಪ್ರಪಂಚವೆಲ್ಲ ಎಲ್ಲಿ ಮುಳುಗಿ ಹೋಗುತ್ತದೋ ಅದು ಎಂದು ನೋಡ್ತೀರಿ ಅಷ್ಟೇ. ಆದ್ದರಿಂದ ಅಧ್ಯಾರೋಪಿತವು ಈ ಅಧ್ಯಾರೋಪಿತ ಪ್ರಶ್ನೆಯನ್ನು ಹೇಳಿದ. ಹಾವಂದ್ರೆ ಅಧ್ಯಾರೋಪ ಇದೆ, ಇಲ್ಲಿ ಅಧ್ಯಾರೋಪವು ಎಲ್ಲಿ ಇಲ್ಲವಲ್ಲವೇ ಎಂದು ಹೇಳ್ತಾರೆ. ನೀವು ಮಾತಾಡುವ ಪ್ರಶ್ನೆ ಏನೆಂದರೆ, ಬ್ರಹ್ಮವನ್ನು ಅದ್ವಿತೀಯ ಇಟ್ಟುಕೊಂಡು ಬ್ರಹ್ಮಗಿಂತ ಎರಡನೆಯದಿಲ್ಲವಲ್ಲ ಎಂದು ಪ್ರಶ್ನೆ ಮಾಡಿದ ನೋಡಿ. ಬ್ರಹ್ಮಗಿಂತ ಎರಡನೆಯದಿಲ್ಲವಲ್ಲ, ಹೌದು, ಬ್ರಹ್ಮಗಿಂತ ಎರಡನೆಯದಿಲ್ಲ ಎಂಬುದು ಯಾವಾಗ? ಬ್ರಹ್ಮದೃಷ್ಟಿಗೆ. ಅಂದರೆ ಎರಡನೆಯದನ್ನು ತೆಗೆದುಬಿಟ್ಟು ಬ್ರಹ್ಮವನ್ನು ಅದ್ವೈತ ಎಂದು ನೋಡಿದ ನಂತರ ಆ ಮಾತು ಅಲ್ಲ. ನೀವು ಜಗತ್ತನ್ನು, ಇಡೀ ಎಚ್ಚರವಸ್ಥೆಯನ್ನು ತನ್ನಲ್ಲೇ ಸೇರಿಸಿಕೊಂಡು ಬ್ರಹ್ಮವಾಗಿ ನೋಡಿದ ನಂತರ ಆ ಮಾತು. ಇವನು ಈಗ ಯಾವ ಸಾಧಕ ಪ್ರಶ್ನೆ ಮಾಡ್ತಾ ಇದ್ದಾನೋ ಅವನಿಗೆ ಜಗತ್ತು ಕಂಡು ಬರ್ತಾ ಇಲ್ಲವಾ? మరి ಜಗತ್ತೆಂಬುವುದು ಪ್ರಮಾತೃ ಪ್ರಮೇಯ ರೂಪ ಜಗತ್ತು ಕಂಡು ಬರುತ್ತಾನೆ ಇರುವಾಗ ಅಧ್ಯಾಸ ಎಲ್ಲಿ ಅಂದರೆ ಏನರ್ಥ? ನೋಡಿ, ದ್ವೈತದಲ್ಲಿರುವ ಜೀವ ಪ್ರಮಾತೃ ಪ್ರಮೇಯ ನಾನು ಇದು ಎಂದು ಈ ಅಭಿಮಾನದಲ್ಲಿ ಇದ್ದೇ ಇದ್ದಾನೆ ಅಲ್ಲವೇ. ಈ ಅಭಿಮಾನ, ಈ ತಿಳಿವಳಿಕೆಯಲ್ಲಿ ಇದ್ದೇ ಇರುವವನು ಇವನೇನು ಹೇಳ್ತಾನೆ? ಬ್ರಹ್ಮ ಅದ್ವಿತೀಯವಾದರೆ ದ್ವೈತವೆಲ್ಲಿ? ಇಲ್ಲವೇ ಇಲ್ಲವಲ್ಲ, ಎಲ್ಲಿಂದ ಬಂತು ಎಂದು ಪ್ರಶ್ನೆ ಮಾಡ್ತಾರೆ ಅಲ್ಲವೇ. ಈ ಪ್ರಶ್ನಕ್ಕೆ ಉತ್ತರವೇನೆಂದ್ರೆ, ನೀವು ಬ್ರಹ್ಮವು ಅದ್ವಿತೀಯ ಎಂಬುದು, ಅದರಿಂದ ಎರಡನೆಯದಿಲ್ಲ ಎಂಬುದು ಎರಡು ನಿಮ್ಮ ಮಾತುನಿಂದ ಊಹೆಗಳೇ. ನೀವು ಅಸಂಪ್ಷನ್ ಮಾಡಿಕೊಂಡೇ ಮಾತಾಡ್ತಾ ಇದ್ದೀವಿ ಹೊರತು ನೀವು ಅನುಭವದಲ್ಲಿ ನೋಡ್ತಾ ಇಲ್ಲ. ನೋಡಿ, ಅವರು ಹಾವು ನೋಡ್ತಾ ಇದ್ದಾನೆ, ಉದಾಹರಣೆ ಹೇಳ್ತೀನಿ. ಹಗ್ಗವನ್ನು ಹಾವಾಗಿ ತಿಳ್ಕೊಂಡಾಗ ಇನ್ನೊಬ್ಬರು ಬಂದು ಹೇಳ್ತಾನೆ, ಹಾವೆಲ್ಲಿದೆ ಅಪ್ಪ, ಹಿಂದೆನೂ ಹೀಗೆ ನಮಗೆ ಭ್ರಮೆ ಆಯಿತು, ನಮಗೆ ಗೊತ್ತು ಅದು ನಿಮ್ಮ ಭ್ರಮೆ, ಇದು ಹಾವೇನಲ್ಲ, ಅದು ಹಾವೇನಲ್ಲ ಹಗ್ಗ ಆಯ್ತು. ಇವನೇನು ಹೇಳ್ತಾನೆ ಗೊತ್ತಾ? ಇದು ಹಗ್ಗ ಆದರೆ ಹಾವಾಗಿ ಏಕೆ ಕಂಡು ಬರ್ತಾ ಇದೆ? ಅದು ನೋಡಿ ಪ್ರಶ್ನೆ. ಇದು ಹಗ್ಗ ಆದರೆ ಹಾವೇಕೆ ಇದೆ? ಅವರು ಹೇಳಿದರು ಹಗ್ಗ ಆದರೆ ಹಾವಿಲ್ಲ ಅಷ್ಟೇ. ನೀವು ಹಗ್ಗ ಆದರೆ ಎಂದು ಒಪ್ಪುಕೊಂಡು ಹಾವುನಲ್ಲೇ ಇದ್ದುಕೊಂಡು ಹಾವೇಕಿದೆ ಅಂದರೆ ಅರ್ಥವೇನು? ನೀವು ಹಾವುನಲ್ಲೇ ಇದ್ದು ಹಾವು ಬಿಡದೆ ಹಾವೇಕಿದೆ ಎಂದು ಮಾತಾಡ್ತಾ ಇದ್ದೀವಿ. ನೋಡಿ ಆ ಪ್ರಶ್ನೆ. ಹಗ್ಗವಾದರೆ ನೋಡು, ನೀನೇ ಅದ್ವೈತಂ ಬ್ರಹ್ಮ ಅಂದರೆ ನಾನು ಬ್ರಹ್ಮವಾದರೆ ನಾನು ಜೀವನ ಏಕಾಗಿದ್ದೆ ಪ್ರಶ್ನೆ ಮಾಡ್ತಾನೆ. ನೋಡಪ್ಪ, ನೀವು ಬ್ರಹ್ಮ ಆದರೆ ಈ ಜೀವ ಏಕೆ ಎಂದು ಪ್ರಶ್ನೆ ಬರಲ್ಲ. ನೀವು ಬ್ರಹ್ಮ ಎಂಬುದು ಸುಮ್ಮನೆ ಅಸ್ಯೂಮ್ ಮಾಡಿ ಮಾತಾಡ್ತಾ ಇದ್ದೀವಿ. ನೀವು ಅಸಂಪ್ಷನ್ ಮಾಡಿದ್ದರೆ ಜೀವಭಾವ ಬಿಡುತ್ತದೆ. ಸುಮ್ಮನೆ ನಾನು ಬ್ರಹ್ಮ ಆದರೆ, ನಾನು ಅದ್ವಿತೀಯ ಬ್ರಹ್ಮ ಆದರೆ ಎಂದು ಬಾಯಿ ಮಾತುನಿಂದ ಒಪ್ಪಿಕೊಳ್ತಾ ಇದ್ದೀವಿ ಹೊರತು, ಒಪ್ಪುಕೊಂಡುವುದರಿಂದ ಈ ನಾನು ದೇಹೇಂದ್ರಿಯ ಮನಸ್ಸುಗಳಾಗಿರುವ ಜೀವನು ಎಂದು ಜೀವಭಾವ ಬಿಡುತ್ತದೆ. ಒಪ್ಪಿಕೊಂಡರೆ ಮಾತ್ರ ಜೀವಭಾವ ಬಿಡುತ್ತದೆ, ಒಪ್ಪಿಕೊಂಡರೆ ಜೀವ ಮಾತ್ರ ಬಿಡಲ್ಲ. ಓಕೆ,
ಅಂದರೆ ನೀವು ಇದು ಹಗ್ಗ ಆದರೆ ಏಕೆ ಹಗ್ಗ ಎಂದು ನೋಡು. ನಾನು ಹೇಳಿದ್ದು ಮೊದಲು ನೋಡು, ಹಗ್ಗ ಅಂದು ನಾನು ಹೇಳಿದೆ, ನೀವು ಹೇಳಿದ್ದು ನೋಡು ಮೊದಲು. ಅವರು ಆ ಕಡೆ ನೋಡುವುದೇ ಇಲ್ಲ. ಹಗ್ಗ ಆದರೆ ಹಾವೇಕೆ ಕಂಡು ಬರ್ತಾ ಇದೆ ನೋಡು, ನಾನು ಹೇಳಿದ್ದು ನೀವು ನೋಡ್ತಾನೆ ಇಲ್ಲ. ನೋಡುವಕ್ಕೆ ಮುಂಚೆ ನಾನು ಹೇಳಿದ ಮಾತನ್ನು ಸುಮ್ಮನೆ ಬಾಯಿ ಮಾತುಕು ಒಪ್ಪುಕೊಂಡು, ಅಂದ್ರೆ ಸುಮ್ಮನೆ ಓರಲ್ಲಿ ಅಡ್ಮಿಟ್ ಮಾಡಿ ಅದರ ಮೇಲಿನಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಓರಲ್ಲಿ ಬಾಯಿ ಮಾತುನಿಂದ ಒಪ್ಪುಕೊಂಡರೆ ಹಾವು ಹೋಗುತ್ತದೆ, ಹಗ್ಗ ನಿಮಗೆ ಕಂಡು ಬರ್ತದೆ. ಇವರೇನು ಹೇಳ್ತಾರೆ, ಬ್ರಹ್ಮ ಅದ್ವಿತೀಯವಾದರೆ ಜಗತ್ತು ದ್ವೈತವೇಕೆ ಕಂಡು ಬರ್ತಾ ಇದೆ ನೋಡು. ಬ್ರಹ್ಮ ಅದ್ವಿತೀಯಕ್ಕಿಲ್ಲ, ಅದು ನಿನಗೆ ಕಂಡು ಬರ್ತಾ ಇದೆ. ಯಾರಿಗೆ? ದ್ವೈತವನ್ನು ನೋಡುವ ಬುದ್ಧಿಗೆ ದ್ವೈತ ಕಂಡು ಬರ್ತಾ ಇದೆ, ಬ್ರಹ್ಮಕ್ಕೆ ಕಂಡು ಬರ್ತಾ ಇಲ್ಲ. ಇವರು ನೋಡಿ, ಬ್ರಹ್ಮ ದ್ವೈತವಾದರೆ, ದ್ವೈತವಿಲ್ಲದಿದ್ದರೆ ಏಕೆ ದ್ವೈತ ಕಂಡು ಬರ್ತಾ ಇದೆ? ಏನಪ್ಪಾ, ಬ್ರಹ್ಮ ಹೇಳಿದ್ದನ ನನಗೇಕೆ ದ್ವೈತ ಕಂಡು ಬರ್ತಾ ಇದೆ ಎಂದು? ಬ್ರಹ್ಮ ಹೇಳಿದ್ದನ ನಾನು ಅದ್ವೈತನೇ ಇರಬೇಕಿತ್ತು, ನನಗೇಕೆ ದ್ವೈತ ಕಂಡು ಬರ್ತಾ ಇದೆ ಎಂದು ಬ್ರಹ್ಮ ಹೇಳಿದ್ದನ? ಬ್ರಹ್ಮಕ್ಕೆ ಕಂಪ್ಲೇಂಟ್ ಇಲ್ಲ, ಬ್ರಹ್ಮ ಅದ್ವಿತೀಯವೇ. ಮತ್ತೆ ಕಂಪ್ಲೇಂಟ್ ಮಾಡುವುದು ಯಾರು? ನೀನು ಮೊದಲೇ ದ್ವೈತದಲ್ಲಿದ್ದುಕೊಂಡು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಲ್ಲವೇ? ಆದರೆ ಈ ದ್ವೈತದಲ್ಲಿರುವ ಬುದ್ಧಿಯನ್ನು ತೆಗೆಯುವುದಕ್ಕೆ ನಾವು ಮಾತಾಡ್ತಾ ಉಪದೇಶ. ಅಂದರೆ ಅವರೇನು ಹೇಳ್ತಾನೆ, ಅದ್ವೈತವೇ ಆಗಿದ್ದರೆ ದ್ವೈತವು ಎಲ್ಲಿಂದ ಎಂದು ನೋಡಿ. ನಾವು ಅದ್ವೈತ ಬ್ರಹ್ಮಕ್ಕೆ ದ್ವೈತ ಹೇಗೆ ಹುಟ್ಟಿದೆ ಎಂದು ಹೇಳುವಕ್ಕೆ ಶಾಸ್ತ್ರ ಹೊರಟಿಲ್ಲ. ಹಗ್ಗಕ್ಕೆ ಹೇಳುತ್ತಾ ಇದೆಯಾ? ಹಗ್ಗ ದೃಷ್ಟಿಗೆ ಹಗ್ಗ ಪ್ರಶ್ನೆ ಮಾಡ್ತಾ ಇದೆಯಾ ಹಾವೇಗೆ ಹುಟ್ಟಿತು ಎಂದು? ಹಗ್ಗ ಪ್ರಶ್ನೆ ಮಾಡ್ತಾ ಇಲ್ಲ, ಹಾವೇಗೆ ಹುಟ್ಟಿತು. ನಾವು ಹಗ್ಗಕ್ಕೆ ಉಪದೇಶ ಮಾಡ್ತಾ ಇಲ್ಲ, ಹಾವು ಹೇಗೆ ಹುಟ್ಟಿತೋ ನೀವು ಹಾವು ಹೇಗೆ ಆಗಿದ್ದೀವೋ ಹೇಳ್ಕೊಡ್ತೀಬಾ ಎಂದು ಹಗ್ಗಕ್ಕೆ ಹೇಳ್ತಾ ಇದ್ದೀವ. ಹಗ್ಗ ದೃಷ್ಟಿಗೆ ಹಾವಿಲ್ಲವೇ ಇಲ್ಲ, ಹಗ್ಗಕ್ಕೂ ಪ್ರಶ್ನೆ ಇಲ್ಲ, ನೀವು ಹೇಳಬೇಕಾಗಿಲ್ಲ. ಹಗ್ಗಗೆ ಪ್ರಶ್ನೆ ಇಲ್ಲ, ಹಾವೇಕೆ ಇದೆ ಎಂದು ಪ್ರಶ್ನೆ ಇಲ್ಲ. ಹಾವು ಇಲ್ಲ ಎಂದು ನಿನಗೆ ಹೇಳ್ತೀನಿ ಎಂದು ಉಪದೇಶ ಬೇಕಾಗಿಲ್ಲ ಅಲ್ಲವೇ? ಹಗ್ಗಗೆ ಹಾವೇಕೆ ಇದೆ ಎಂದು, ಏಕೆ ಹಗ್ಗಕ್ಕೆ ಹಾವೇ ಕಂಡು ಬರಲ್ಲ? ಹಾವಿಲ್ಲವೇ ಇಲ್ಲ, ಹಗ್ಗ ತಾನೂ ಅದ್ವಿತೀಯ. ಹಗ್ಗಕ್ಕೆ ಹಾವು ಇಲ್ಲ, ಪ್ರಶ್ನೆ ಮಾಡಲ್ಲ, ಉಪದೇಶ ಬೇಕಾಗಿಲ್ಲ. ಮತ್ತೆ ಯಾರಿಗೆ? ಹಾವನ್ನು ನೋಡುತ್ತಾ ಇರುವ ಯಾವ ಅನುಭವ ಇದೆಯೋ ಆ ಅನುಭವಕ್ಕೆ ಉಪದೇಶ ಅಲ್ಲವೇ? ಆ ಅನುಭವಕ್ಕೆ ಏನೆಂದು ಉಪದೇಶ? ನಿಮಗೆ ಹಾವು ಅನಿಸುತ್ತಾ ಇದೆಲ್ಲ, ಅದು ನಿಮ್ಮ ಅನಿಸಿಕೆ. ನಿಮ್ಮ ಅನಿಸಿಕೆಯನ್ನು ಅದು ನಿಜವಾಗಿ ಹಗ್ಗವೇ ಎಂದು ತೋರಿಸ್ತೀವಿ, ಕೇಳು. ಈಗ ನಾನು ತೋರಿಸ್ತೀನಿ ನೋಡು. ನೀವು ಹಾವಿನಲ್ಲೇ ದೃಷ್ಟಿ ಇಟ್ಟುಕೊಂಡು ಆಗ್ರಹದಿಂದ, ನೀವು ಹಾವಿನಲ್ಲೇ ದೃಷ್ಟಿ ಇಟ್ಟುಕೊಂಡು ಬೇರೆ ಇದೆಲ್ಲಿದೆ ಅಂದ್ರೆ, ಉದಾಹರಣೆ ಹೇಳ್ತೀನಿ ನೋಡಿ. ಒಬ್ಬನಿ ಪುಸ್ತಕ ಮೇಲನೆ ದೃಷ್ಟಿ ಇಟ್ಕೊಂಡ, ಇದರ ಮೇಲೆ ಕೈ ಮೇಲನೆ. ಅವನು ಹೇಳ್ತಾನೆ, ಕೈ ಬಿಡಪ್ಪ, ಪಕ್ಕಕ್ಕೂ ಪುಸ್ತಕ ಇದೆ ಅಂದ್ರೆ, ಅಲ್ಲ ಕೈಯೇ ಇದೆಯಲ್ಲ, ಪುಸ್ತಕ ಎಲ್ಲಿದೆ ಅಂದ್ರೆ, ನೀವು ಕೈಯಲ್ಲೇ ದೃಷ್ಟಿ ಇಟ್ಕೊಂಡು ಪುಸ್ತಕ ನೋಡದೆ ಪಕ್ಕಕ್ಕೂ ದೃಷ್ಟಿಯೇ ಇಡದೆ ಕೈಗೆ ಸಿಕ್ಕಾಕೊಂಡು ಕೈಗೆ ಆಗ್ರಹ ಇಟ್ಕೊಂಡು ಇಲ್ಲಿ ಕೈಯೇ ಇದೆ, ಕೈ ಅಲ್ಲಪ್ಪ ಬೇರೆ ಇದೆ, ಪುಸ್ತಕ ಇದೆ ನೋಡು ಅಂದ್ರೆ, ಇಲ್ಲವಲ್ಲ ಇದು ನೋಡು ಕೈಯೇ ಕಂಡು ಬರ್ತಾ ಇದೆ, ಇಲ್ಲಿ ಪುಸ್ತಕ ಇಲ್ಲವೇ ಇಲ್ಲ ಅಂದ್ರೆ, ನೀವು ಕೈಯಲ್ಲೇ ದೃಷ್ಟಿ ಇಟ್ಟು ಪುಸ್ತಕ ಇಲ್ಲ ಅಂದ್ರೆ ನಾವೇನ್ ಮಾಡಲಿ? ನಾವು ಕೈಯನ್ನು ಬಿಟ್ಟು ವ್ಯಾಪಕವಾಗಿ ನೋಡು, ಅಲ್ಲಿ ಕೈ ಬಿಟ್ಟು ಹೋಗುತ್ತದೆ. ಕೈ ಅಂಚುಗೆ ಬಾ, 4 ಅಂಚುಗಳು ಹೊರಗೆ ಬಾ, ಕೈ ಈ ಅನಂತಾಕಾಶದಲ್ಲಿ ಮುಳುಗಿ ಹೋಗ್ತದೆ, ಆಕಾಶ ನನಗೆ ಕಂಡು ಬರ್ತದೆ. ಇವರೇನು ಹೇಳ್ತಾರೆ? ಆಕಾಶ ಇಲ್ಲವೇ ಅಲ್ಲ, ಕೈಯೇ ಕಂಡು ಬರ್ತಾ ಇದೆ. ನೀವು ದೃಷ್ಟಿ ಪರಿಮಿತ ಮಾಡಿಕೊಂಡು ಕೈಗೆ ಮಾತ್ರ ಸಿಕ್ಕಾಕೊಂಡು ಕೈಯೇ ಇದೆ, ಬೇರೆದಿಲ್ಲವೇ ಇಲ್ಲ, ನೀವು ಬೇರೆದು ನೋಡುತ್ತಾ ಇಲ್ಲ, ಬೇರೆದು ಕಂಡು ಬರ್ತಾ ಇಲ್ಲ. ಹೇಗೆ ಕಂಡು ಬರಲಿ? ನೀವು ಬೇರೆ ಅಂದರೆ ಕೈ ದೃಷ್ಟಿಯನ್ನು ಬಿಡುತ್ತಾ ಇಲ್ಲ, ಕೈ ದೃಷ್ಟಿಗೆ ಸಿಕ್ಕಾಕೊಂಡು ಅವರು ಹೇಳ್ತಾನೆ ಕೈ ಇಲ್ಲಪ್ಪ ಅಂದ್ರೆ, ಕೈ ಏಕೆ ಇಲ್ಲ, ಕೈಯೇ ಇದೆ. ನೀವು ಕೈ ನೋಡುತ್ತಾ ಕೈಯೇ ಇದೆ ಅಂದ್ರೆ ಏನ್ ಮಾಡಲಿ? ಕೈ ನೋಡಿದ್ರೆ ಕೈಯೇ ಕಂಡು ಬರ್ತದೆ, ಕೈ ಬಿಡು, ಕೈ ಬಿಡುತ್ತದೆ ಅಷ್ಟೇ. ಇದು ಶಾಸ್ತ್ರ. ಅಪವಾದ ಅಂದ್ರೆ ನಿಮ್ಮ ದೃಷ್ಟಿಯನ್ನು ಕೈಗಿಂತ ವ್ಯಾಪಕ ಮಾಡು, ವ್ಯಾಪಕದಲ್ಲಿ ಅನಂತಾಕಾಶ ಕೈಗೆ ಹೊರಗೆ ಹೋಗು. ಅನಂತಾಕಾಶದಲ್ಲಿ ಕೈ ಎಂಬುದು, ಕೈಯಂತ ಪದಾರ್ಥಗಳು ಎಷ್ಟೋ ಇವೆ, ಆಕಾರಗಳೆಲ್ಲ ಅದರಲ್ಲಿ ಮುಳುಗಿ ಹೋಗ್ತವೆ, ಅನಂತ ಆಕಾಶ. ನಿಮ್ಮ ದೃಷ್ಟಿ ವ್ಯಾಪಕ ಮಾಡಿದ್ದರೆ ಅಲ್ಪ ವಸ್ತು ತಾನೇ ಇಲ್ಲ ಎಂದು ಗೊತ್ತಾಗ್ತದೆ. ನೀವು ದೃಷ್ಟಿ ಹಾವಿನಿಂದ ಹಗ್ಗಕ್ಕೆ ಕಡೆಗೆ ತಿರುಗಿಸು, ಹಗ್ಗ ಕಡೆಗೆ ತಿರುಗಿಸಿದರೆ ಹಗ್ಗ ಕಂಡು ಬರ್ತದೆ, ಹಾವು ತಾನೇ ಇಲ್ಲ. ಸಣ್ಣ ವಿಮಾನ ಸಣ್ಣದೇ ಇದೆ, ಇಷ್ಟೇ ಚಿಕ್ಕದು ಅಂದರೆ, ಅಲ್ಲಪ್ಪ ದೊಡ್ಡದಿದೆ, ನೀವು ಏರ್ಪೋರ್ಟ್ಗೆ ಹೋಗುವ, ಅಲ್ಲ ಇಲ್ಲೇ ತೋರಿಸು, ಇಲ್ಲೇ ಸಣ್ಣದೇ ಏಕಿದೆ, ಸಣ್ಣದು ನಿನ್ನ ಭ್ರಮೆ ಅಪ್ಪ ಅಂದ್ರೆ, ಆದರೂ ಹೌದು ಭ್ರಮ ಅಲ್ಲ, ಇದು ನಿಜವೇ ಎಂದು ಹೇಳ್ತಾನೆ. ಇದು ಭ್ರಮ ಅಪ್ಪ, ನಿಜವಲ್ಲ, ನೀವು ಹತ್ತಿರಕ್ಕೆ ಹೋಗಿ ನೋಡು, ಏರ್ಪೋರ್ಟ್ಗೆ ಹೋಗಿ ನೋಡು ಅಂದ್ರೆ, ನೀವು ಇಲ್ಲೇ ತೋರಿಸು, ನಾನು ಇಲ್ಲೇ ನೋಡ್ತೀನಿ, ಮೇಲೆ ಆಕಾಶ ಮೇಲೆ ಇರುವಾಗಲೇ, ನಾನು ಇಲ್ಲಿ ನಿಂತಿರುವಾಗಲೇ ಅದು ದೊಡ್ಡದಾಗಿ ಕಂಡು ಬರಬೇಕು. ಇಲ್ಲದಿದ್ದರೆ
ಇದೇ ಸತ್ಯ, ಸಣ್ಣದೇ ಸತ್ಯ, ದೊಡ್ಡದಿಲ್ಲವೇ ಇಲ್ಲ. ಅಂದ್ರೆ ನೀವು ಭ್ರಮದಲ್ಲೇ ಇದ್ದುಕೊಂಡು ಭ್ರಮದಲ್ಲೇ ಇರ್ತೀನಿ ಎಂದು ಆಗ್ರಹ ಬಿಟ್ಟು ಇದಕ್ಕಿಂತ ಬೇರೆ ಇಲ್ಲ ಅಂದ್ರೆ, ಈಗ ದ್ವೈತಿಗಳ ವಾದ ಹೀಗೆ ಇರ್ತದೆ. ನೀವು ಅಲ್ಲೇ ಇದ್ದು ನಾನು ಸಣ್ಣದಾದ ವಿಮಾನವನ್ನೇ ನೋಡುತ್ತಾ, ಇವರು ಹೇಳಿದ್ದರು ಸಣ್ಣದಾಗಿ ನೋಡುವುದು ಒಂದು ನ್ಯಾರೋ ಸ್ಟ್ಯಾಂಡ್ ಪಾಯಿಂಟ್, ಅದಕ್ಕಿಂತ ದೃಷ್ಟಿ ವ್ಯಾಪಕ ಮಾಡ್ಕೋ. ಅಂದ್ರೇನು? ನೀವು ಒಂದು ಡಿಸ್ಟೆನ್ಸ್ ನಲ್ಲಿದ್ದು ನೋಡ್ತಾ ಇದ್ದೀವಿ, ವಿಮಾನವನ್ನು ಒಂದು ದೂರದಿಂದ ನೋಡುವುದರಿಂದ ಆ ದೂರದಲ್ಲಿ ನಿಮ್ಮ ದೃಷ್ಟಿ ಸಾಮರ್ಥ್ಯ ಕಡಿಮೆ ಆಗಿಬಿಡ್ತದೆ. ನಿಮ್ಮ ದೃಷ್ಟಿ ಸಾಮರ್ಥ್ಯ ಕಡಿಮೆ ಆಗಿ ವಸ್ತುವು ಯಥಾವತ್ತಾಗಿ ಕಂಡು ಬರಲ್ಲ. ವಿಮಾನವು ಎಷ್ಟು ದೊಡ್ಡದೋ ಅಷ್ಟು ಕಂಡು ಬರದೇ ಇರುವುದಕ್ಕೆ ಕಾರಣ ಈ ದೂರ. ಈ ದೂರದಿಂದ ದೃಷ್ಟಿ ಸಾಮರ್ಥ್ಯ ಕಡಿಮೆಯಾಗಿ ದೃಷ್ಟಿಗೆ ಇನ್ನೊಂದು ಕಂಡು ಬರ್ತದೆ. ಅದರಿಂದ ನಿಮ್ಮ ದೃಷ್ಟಿ ತಪ್ಪಾಗುವುದಕ್ಕೆ ಯಾವ ಕಾರಣ ಇದೆಯೋ ಆ ದೃಷ್ಟಿ ಬಿಡು, ಆ ತಪ್ಪು ದೃಷ್ಟಿ ಬಿಡು. ಕಮ್ ಟು ದ ಏರ್ಪೋರ್ಟ್, ಯು ವಿಲ್ ಸಿ ಇಟ್. ನೋ, ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅಂದರೆ ಭ್ರಮದಲ್ಲಿರುವಾಗಲೇ, ಇಲ್ಲಿ ನೋಡಿ, ಕಣ್ಣು ಹೀಗೆ ಒತ್ತಿದ್ದರೆ ಒಂದು ಚಂದ್ರ, ಎರಡು ಚಂದ್ರಗಳು, ಇಬ್ಬರು ಚಂದ್ರಗಳು ಕಂಡು ಬರ್ತಾರೆ. ಇವನು ಹೇಳ್ತಾನೆ, ಈ ಕೈ ಬಿಡಪ್ಪ, ನಿಮಗೆ ಒಂದೇ ಚಂದ್ರನು ಕಂಡು ಬರ್ತಾನೆ, ಎರಡನೇ ಚಂದ್ರ ಇಲ್ಲ ಅಂದ್ರೆ ಅಲ್ಲ. ಈ ಬೆರಳು ಒತ್ತಿದಾಗಲೇ ನನಗೆ ಒಂದೇ ಚಂದ್ರ ತೋರಿಸು, ಎರಡನೇ ಚಂದ್ರ ಏಕೆ ಕಂಡು ಬರ್ತಾ ಇದ್ದಾನೆ? ಅದರಿಂದ ಎರಡು ಚಂದ್ರಗಳು ಸತ್ಯ. ಅಲ್ಲಪ್ಪ, ನೀವು ಒತ್ತುತ್ತಾ ಇದ್ದೀವಿ, ಅದಕ್ಕೆ ನೀವು ಒತ್ತುವುದು ಬಿಡು, ಅದೇ ಹೋಗುತ್ತದೆ. ಅಲ್ಲ, ನಾನು ಒತ್ತಿರುವಾಗಲೇ ನೀವು ಒಂದು ಚಂದ್ರ ತೋರಿಸು. ಅಂದರೆ ನೀವು ಭ್ರಮದಲ್ಲಿರುವಾಗಲೇ ಭ್ರಮ ಬಿಡಿಸುವಂತೆ ಇದೆ ಪ್ರಶ್ನ ಅಲ್ಲವೇ? ಭ್ರಮದಲ್ಲೇ ಇದ್ದುಕೊಂಡು ಇದು ಇಲ್ಲ ಅಂದ್ರೆ ಹೇಗೆ? ಅದ್ವೈತ ಇದೆ ತೋರಿಸು. ನೀವು ಪ್ರಮಾತೃವಾಗಿದ್ದರೆ ಇರುತ್ತದೆ. ನಾವು ಹೇಳುವುದು ಪ್ರಮಾತೃ ಪ್ರಮೇಯ, ಪ್ರಮಾತೃತ್ವವನ್ನು ನುಂಗಿ ಬಿಡುವಂತ ಒಂದು ಸಾಕ್ಷಿ ಇದೆ. ಪ್ರಮಾತೃತ್ವವನ್ನೇ ನುಂಗಿ ಬಿಡುವ ಸಾಕ್ಷಿ ಇದೆ. ಆ ಕಡೆಗೆ ನೋಡು. ನೀವು ಪ್ರಮಾತೃತ್ವ ದೃಷ್ಟಿಯನ್ನು ಒತ್ತಿ 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 ಅಲ್ಲೇ ಕೂತಿರಬೇಡ. ನೀವು ಪ್ರಮಾತೃತ್ವ ಆಗ್ರಹ ಇಟ್ಕೊಂಡು ನನಗೆ ಪ್ರಮೇಯ ಕಂಡು ಬರ್ತಾ ಇದೆ, ನಾನು ಪ್ರಮಾತ, ಇದು ಪ್ರಮೇಯ, ನಾನು ಕರ್ತ, ಇದು ಕರ್ಮ, ನಾನು ಭೋಕ್ತ, ಇದು ಭೋಗ್ಯ, ಇದೇ ಕಂಡು ಬರ್ತಾ ಇದೆ. ಆ ದೃಷ್ಟಿಗೆ ಹಾಗೆ ಕಂಡು ಬರ್ತದೆ. ಯು ಕ್ಯಾನ್ ನಾಟ್ ಹೆಲ್ಪ್. ಆ ದೃಷ್ಟಿ ದೋಷ. ನೀವು ಪ್ರಮಾತೃವಾಗಿದ್ದು ಪ್ರಮೇಯವು ನೋಡುವಂತ ದೃಷ್ಟಿಯಲ್ಲಿದ್ದರೆ ಆ ದೃಷ್ಟಿಗೆ ಹಾಗೆ ಕಂಡು ಬರುತ್ತದೆ. ಅದೇ ಅಧ್ಯಾಸ, ಅದೇ ಭ್ರಮ ಹೇಳಿದ್ದೀವಿ. ಇವರೇನು ಹೇಳ್ತಾರೆ? ನೀವು ಅದ್ವೈತವಾದರೆ ಇಲ್ಲೇ ತೋರಿಸು, ನಾನು ಪ್ರಮಾತೃವಾಗಿರುವಾಗಲೇ ಅದ್ವೈತ ತೋರಿಸು. ಒಬ್ಬನು ಎರಡು ತುಂಡುಗಳು ಏನು ಇವ ರಬ್ಬರಿನ ಯಾವುದೋ ಒಂದು ಎರಡು ತುಂಡುಗಳು ತೋರಿಸಿದ್ದರು, ಎರಡಿದೆ ಎಂದು. ಅದು ಎರಡಲ್ಲಪ್ಪ, ಸುಮ್ಮನೆ ಅದು ಮುರಿದು ಹೋಯಿತು. ಮೊದಲು ಅವರು ಅಂಗಡಿಯಿಂದ ತಂದಾಗ ಒಂದೇ ಇತ್ತು, ನಾನು ತೋರಿಸ್ತೀನಿ ಬಾ ಎಂದು. ಇವರು ಫೆವಿಕಾಲ್ ಬೆಟ್ಟಿ ಅಂಟಿಸ್ತೀನಿ ಅಂದ್ರೆ, ಅಂಟಿಸಿ ನಿನಗೆ ಒಂದೇ ಆಗಿ ತೋರಿಸ್ತೀನಿ ಅಂದ್ರೆ ಅಲ್ಲ. ನೀವು ಅಂಟಿಸುವಕ್ಕೆ ಮುಂಚೆ ಮುರಿದು ಹೋದಾಗಲೇ ನೀವು ಅದ್ವೈತ ತೋರಿಸು. ಇದು ಏನಪ್ಪಾ ತೆಲುಗಿನಲ್ಲಿ ಏನು ಹೇಳ್ತೀವಂದ್ರೆ, ತಾನು ಪಟ್ಟಿನ ಕುಂದೇಟಿಗೆ ಮೂಡೇ ಕಾಳು ಎಂದು ಒಂದು ತೆಲುಗಿನಲ್ಲಿ ಗಾದೆ ಇದೆ. ಕುಂದೇಲು ಅಂದ್ರೆ ಒಂದು ರ್ಯಾಬಿಟ್, ಅದಕ್ಕೇನು ಹೇಳ್ತಾರೆ? ಮೊಲೆ ಏನು ಹೇಳ್ತಾರೋ ಗೊತ್ತಿಲ್ಲ. ಓಕೆ, ಸೊ ಆ ರ್ಯಾಬಿಟ್ಗೆ ಮೊಲೆ ಐ ಥಿಂಕ್ ಮೊಲೆ ಹೇಳ್ತಾರೆ ಅನಿಸುತ್ತದೆ. ಸೊ ಮೂಲೆನ ಒಂದು ರ್ಯಾಬಿಟ್ ಇದೆ. ಅವನು ಕಾಡಿಗೆ ಹೋಗಿ ಬಂದ. ಇವನೇನು ಹೇಳ್ತಾನಂದ್ರೆ, ನಾನು ಒಂದು ರ್ಯಾಬಿಟ್ ನೋಡಿದೆ, ಅದಕ್ಕೆ 3 ಕಾಲುಗಳಿತ್ತು. ಇವನೇನು ಹೇಳ್ತಾನೆ ಗೊತ್ತಾ? ಇನ್ನೊಬ್ಬನು, ಅಲ್ಲಪ್ಪ ಅದಕ್ಕೆ 4 ಕಾಲುಗಳಿರುತ್ತವೆ ಅಂದ್ರೆ, ಅಲ್ಲಲ್ಲ ನಾನು ನೋಡಿದೆ ಪ್ರತ್ಯಕ್ಷವಾಗಿ 3 ಇತ್ತು ಅಂತ. ಇವನು ಹೇಳಿದಾನೆ, ಅಲ್ಲಪ್ಪ ನಾವೆಷ್ಟೋ ಸಲ ರ್ಯಾಬಿಟ್ಗಳನ್ನು ನೋಡಿದ್ದೇವೆ, ಅವೆಲ್ಲಕ್ಕೆ 4 ಕಾಲುಗಳಿರುತ್ತವೆ, 3 ಅಲ್ಲಪ್ಪ ಎಂದು ಇವನು ಹೇಳಿದ ಬೇಕಂದ್ರೆ ನಾನು ತೋರಿಸ್ತೀನಿ ಎಂದು ಇವನು ಹೇಳ್ತಾನೆ. ಯಾರು? 4 ಕಾಲುಗಳಿರುವವನು ತೋರಿಸ್ತೀನಿ ಎಂದು ಹೇಳ್ತಾನೆ. ಇವನು ಹೇಳ್ತಾನೆ, ನೀವು ಇನ್ನೊಂದು ರ್ಯಾಬಿಟ್ ತೋರಿಸ್ತೀವಿ, ನಾನು ನೋಡಿದಕ್ಕೆ 3 ಇತ್ತು. ಮೊಲ ನಾನು ನೋಡಿದ ಮೊಲಕ್ಕೆ 3 ಇತ್ತು. ಇವನು ಹೇಳ್ತಾನೆ, ನೀವು ಅದು ಮೊಲ ಅಲ್ಲವೋ ಅಥವಾ ಅದಕ್ಕೆ ಮುರಿದು ಹೋಯಿತೋ, ಏನೋ ಆಕ್ಸಿಡೆಂಟ್ ಆಗಿ ಏನೋ ಆಗಿ ಯಾವುದೋ ಪ್ರಾಣಿ ಹಿಡಿದು ಏನೋ ಆಗಿರಬಹುದು, ಅಷ್ಟೇ ಹೊರತು ಅದಿರುವುದು 4. ಅವ್ರು ಹೇಳ್ತಾನೆ, ಅಲ್ಲ ನಾನು ಸರಿಯಾದದ್ದನ್ನೇ ನೋಡಿದ್ದೀನಿ, ಮೊಲ ಕರೆಕ್ಟ್, ನಾನು ನೋಡಿದ ಆ ಮೊಲೆಗೆ 3 ಇತ್ತು. ಇವನು ಹೇಳ್ತಾನೆ, ತೋರಿಸ್ತೀನಿ ನೋಡು ಅಂದ್ರೆ, ಅಲ್ಲ ನಾನ್ ನೋಡಿದ್ದೆ, ನೀವು ಬೇರೆ ತೋರಿಸಬೇಡ, ನಾನ್ ನೋಡಿದ್ದಕ್ಕೆ 3 ಅಂದ್ರೆ ಇದೇನ್ ಹೇಳ್ಬೇಕಪ್ಪ? ನೀವು ಬೇರೆ ಅಲ್ತೇನೆ 10 ತೋರಿಸ್ತೀನಿ, ಬಾ ಮ್ಯೂಸಿಯಂಗೂ ಹೋಗೋಣ. ಯಾರೋ ಕೆಲವರು ಮೊಲಗಳನ್ನು ಬೆಳೆಸ್ಕೊಳ್ತಾರೆ ಮನೆಯಲ್ಲಿ, ಕೆಲವರು ತೋರಿಸ್ತೀನಿ ಬಾ 10 ತೋರಿಸ್ತೀನಿ, ಎಲ್ಲಕ್ಕೆ 4 ಅಂತ. ನೀವು ನಿಮ್ಮ ಮೊಲೆಯನ್ನು ತೋರಿಸ್ತಾ ಇದ್ದೀರಿ, ನಾನ್ ನೋಡಿದ ಮೊಲೆಯನ್ನು ತೋರಿಸ್ತೀರಾ? ನಾನು ನೋಡಿದ ಮೊಲೆಗೂ 3 ಇತ್ತು. ಓಕೆ, ನಿನ್ನ ಮೊಲೆ ತೋರಿಸಿದ್ರೆ ಆವಾಗ ನೋಡಿದೆ, ಈಗ ನೋಡ್ಲಿಲ್ಲ. ಈಗ ಎಲ್ಲಿ ಸಿಗ್ತದೆ? ಆವಾಗ ನೋಡಿದೆ.
ಆವಾಗ ಎಲ್ಲಪ್ಪ ಅಂದ್ರೆ ಆವಾಗಲೇ ನೋಡಿದ್ದೀನಿ, ಆ ಒಂದನ್ನೇ ನೋಡಿದ್ದೀನಿ ನಾನು. ಆ ಒಂದನ್ನೇ ನೋಡಿದ್ದೆ, ಅದಕ್ಕೆ ಮಾತ್ರ ಮೂರಿತ್ತು. ಆಗ ಹೊಂದಲ್ಲಪ್ಪ, ಪ್ರಕೃತಿ ವಿರುದ್ಧವಾಗಿ ಇರಲ್ಲ ಅಂದ್ರೆ ನಾನು ನೋಡಿದ್ದೆ ಮೂರಿತ್ತು. ಏನ್ ಮಾಡೋದಪ್ಪ? ಈಗ ತೋರಿಸು ಅಂದ್ರೆ ಈಗ ಇಲ್ಲ, ನಾನು ಆವಾಗಲೇ ನೋಡಿದ್ದೀನಿ. ಇದಕ್ಕೆ ನೀವೇನು ಹೇಳ್ತೀರಿ? ಈ ತರಹ ವಾದಿಸುವಕ್ಕೇನು ಹೇಳ್ತೀರಿ? ಸುಮ್ಮನೆ ವಿತಂಡ ಅಲ್ಲವೇ? ಪವರ್ ಹೋಯಿತು, ಕರೆಂಟ್ ಹೋಯಿತು, ಟೋಟಲ್ಲಿ ಡಾರ್ಕ್. ನಿಮ್ಗೇನಾದ್ರೂ ಕಂಡು ಬರ್ತಾ ಇದೆ? ಮಳೆ ಆಗ್ತಾ ಇದೆ, ಹೇಳಲ್ಲ, ಕಂಟಿನ್ಯೂ ಮಾಡಲ್ಲ. ಕೇವಲ ಸೆಲ್ ಫೋನ್ ಇದೆ, ಹೊರಗಿನ ಯಾವ ಲೈಟ್ ಇಲ್ಲ, ಕೇವಲ ಸೆಲ್ ಫೋನ್ ಲೈಟೇ. ಆಯ್ತು, ಸ್ವಲ್ಪ ಆದ್ರೆ ಹೇಳ್ತೀನಿ, ಒಂದೆರಡು ನಿಮಿಷ, 2-3 ನಿಮಿಷ ಹೇಳಿ ನೋಡ್ತೀನಿ. ಕರೆಂಟ್ ಬರಲ್ಲ ಅಂದ್ರೆ ಈಗ ಮುಗಿಸಿಬಿಡ್ತೀನಿ, ಸ್ವಲ್ಪ ಈ ಟಾಪಿಕ್ ಮುಗಿಸಿಬಿಡ್ತೀನಿ. ಹಾಗೆ ನೀವು ಈ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನ ಇಟ್ಕೊಂಡು, ಆಯ್ತು, ನಿಮ್ಗೆ ಕೇಳಿದರೆ ಸಾಕು, ಶಬ್ದ ಕೇಳಿಸ್ತಾ ಇದೆ ಅಲ್ಲವೇ, ಸಾಕು. ಸೊ ಪ್ರಮಾತೃ ಅಂದರೆ ಏನು? ಇಂದ್ರಿಯ ಮನಸ್ಸುಗಳನ್ನಿಟ್ಟುಕೊಂಡು ಪ್ರಪಂಚ, ಇಂದ್ರಿಯ ಮನಸ್ಸುಗಳನ್ನಿಟ್ಕೊಂಡರೆ ನಾನು ಇದು, ನನಗೆ ಇನ್ನೊಂದು ಕಂಡು ಬರ್ತಾ ಇದೆ, ಇದೇ ದ್ವೈತದಲ್ಲಿ ಇರ್ತೀರಿ. ಸೊ ಇದೇ ದ್ವೈತದಲ್ಲಿ ಇರ್ತೀರಿ. ನಾನು ಪ್ರಮಾತೃ, ಇದು ಪ್ರಮೇಯ. ನೀವು ಇದೇ ಭಾವದಲ್ಲಿದ್ದರೆ ಇದು ಭ್ರಮ ಎಂದು ಹೇಳಿದ್ದೀವಿ. ಭ್ರಮ ಅಂದ್ರೆ ಅರ್ಥವೇನು? ಈ ದೃಷ್ಟಿಯನ್ನು ಕರೆಕ್ಷನ್ ಮಾಡಬೇಕು, ಈ ದೃಷ್ಟಿಯನ್ನು ವ್ಯಾಪಕದಿಂದ ನೋಡಬೇಕು. ಈ ಸೇಸ್ ನಾನು ಇಲ್ಲೇ ಇರ್ತೀನಿ, ಇಲ್ಲೇ ತೋರಿಸು ಬ್ರಹ್ಮ, ಅದು ಭ್ರಮ. ನೀವು ಮಿಸ್ಟೇಕ್ನಲ್ಲಿರುವಾಗ 4+5 ಎಷ್ಟಾಗ್ತದಪ್ಪ ಅಂದ್ರೆ 8 ಹೇಳಿದ. ಅದು 8 ಎಂಬುದು ನೀವು ಒಂದು ಕೌಂಟ್ ಮಾಡುವುದರಲ್ಲಿ ಜಾರಿ ಹೋಯಿತು ಅಂದ್ರೆ ಆ ಜಾರಿ ಹೋಗಿದ್ದ ಸ್ಥಿತಿಯಲ್ಲೇ ನೀವು ಹೇಳಬೇಕು. ನೀವು ತಪ್ಪು ಹೇಳಿದ್ದೀಯಪ್ಪ, 9 ಆಗಬೇಕು, ನೀವು 8 ಹೇಳ್ತಾ ಇದ್ದೀವಿ ಅಂದ್ರೆ ಅವನೇನು ಹೇಳ್ತಾನೆ? ಯಾವ ತಪ್ಪು ಪದ್ಧತಿಯಲ್ಲಿ ಕೌಂಟ್ ಮಾಡಿದ್ದನೋ ಆ ತಪ್ಪಿನಲ್ಲೇ ಇದ್ದು ಅಲ್ಲೇ ತೋರಿಸು ನೀವು 9, ಇಲ್ಲದಿದ್ದರೆ 8 ಕರೆಕ್ಟ್ ಎಂದು ನೀವು ಒಪ್ಕೋ. ಇದಕ್ಕೇನು ಹೇಳ್ತೀವಿ? ಈಗ ಇದು ಅದಕ್ಕೋಸ್ಕರ ಯಾವುದೇ ನಿಗೂಢ ತತ್ವ ಇನ್ನೊಬ್ಬರು ಬಲವಂತವಾಗಿ ತೋರಿಸಕ್ಕಾಗಲ್ಲ. ನೀವು ಜಿಜ್ಞಾಸುವಾಗಿ ನೀವು ತಿಳ್ಕೊಳ್ಳಬೇಕೆಂದರೆ ನಿಮ್ಮ ಸೂಕ್ಷ್ಮಾನುಭವದಲ್ಲಿ ನಾವು ಹೀಗೆ ನೋಡಪ್ಪ, ಹೀಗೆ ನೋಡು ಎಂದು ಹೇಳಕ್ಕಾಗ್ತದೆ. ಇಫ್ ಯು ಸ್ಟಬ್ಬಾನ್ಲಿ ರೆಫ್ಯೂಸ್, ನಾನು ಇಲ್ಲೇ ಇರ್ತೀನಿ, ಈ ದೃಷ್ಟಿಯಲ್ಲೇ ಇರ್ತೀನಿ, ನೀವು ಬೇಕಾದರೆ ತೋರಿಸು, ಚಾಲೆಂಜ್ ನಿಮಗೆ, ದ್ವೈತವಿಲ್ಲ ಎಂದು ನೀವು ತೋರಿಸದಿದ್ದರೆ ನೀವೇ ತಪ್ಪು. ಹೌದು, ನೀವು ತೋರಿಸಕ್ಕಾಗಲ್ಲ. ತೋರಿಸುವುದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ಲ, ತಿಳ್ಕೊಳ್ಳುವುದು ನಿನ್ನ ಜವಾಬ್ದಾರಿ. ಟು ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ನಿನ್ನ ಜವಾಬ್ದಾರಿ. ಗುರುವು ಶಾಸ್ತ್ರ ಕೆನ್ ಓನ್ಲಿ ಹೆಲ್ಪ್. Research should be yours. He says, I won't do research. It is your responsibility. He says, I won't take medicine. It is your responsibility to cure me. ನಮ್ಮ ತಬ್ಲೀಗ್ ಜನರ ಹಾಗೆ, we won't take medicine. ಸರ್ಕಾರ ಹೇಳ್ತದೆ ಡಾಕ್ಟರ್ಸ್ಗೆ, ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಟ್ರೀಟ್ ದೆಮ್, ಕ್ಯೂರ್ ದೆಮ್. ಅವರಿಗೆ ಅದೇನು ವುಹಾನ್ ಕೊರೋನಾ ವೈರಸ್ ಇರದಂತೆ ನೀವು ಟ್ರೀಟ್ ಮಾಡಿ, ಅದು ನಿಮ್ಮ ಜವಾಬ್ದಾರಿ. ಅವರು ಹೇಳ್ತಾರೆ ನಮ್ಮ ಜವಾಬ್ದಾರಿ ಅಂದ್ರೆ ಅವ್ರ ಔಷಧ ತಗೊಂಡ್ರೆ ಕೊಡ್ತೀವಿ, ಅವ್ರ ಔಷಧ ತಗೊಳ್ಳಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಅಲ್ಲ, ಅದು ನಥಿಂಗ್ ಜಾನ್ತಾ ಹೈ, ವಿ ಡೋಂಟ್ ಲಿಸನ್ ಟು ಆಲ್ ದಟ್, वो सब नहीं जानते हैं. ಅಂದರೆ ವಿ ಡೋಂಟ್ ವಾಂಟ್ ಟು ಹಿಯರ್ ಎನಿ ಕಂಪ್ಲೇಂಟ್. ಅವರು ಹೇಗಾದರೂ ಅವರನ್ನು ಟ್ರೀಟ್ ಮಾಡಿ, ಅವರಿಗೆ ರೋಗ ಇರದಂತೆ ನೀವು ಮಾಡಿ. ಇವರು ಹೇಳ್ತಾರೆ ನಾವು ಔಷಧ ತಗೊಳ್ಳಲ್ಲ. ಯು ಟ್ರೈ, ಐ ವಿಲ್ ರೆಸಿಸ್ಟ್ ಇಟ್. ನೀವು ಬಾಯಿಯಲ್ಲಿ ಹಾಕಿದ್ದರೆ ಹಾಗೆ ಬಾಯಿಯಲ್ಲಿ ಇಟ್ಕೊಳ್ತೀನಿ, ನೀವು ಅಲ್ಲಿ ಹೋದಾಗ ನಾವು ಉಗಿದು ಬಿಡ್ತೀನಿ, ನಾನು ನುಂಗುವುದೇ ಅಲ್ಲ ಟ್ಯಾಬ್ಲೆಟ್. ಈಗ ಮಾಡಿ, ಏನ್ ಮಾಡ್ತೀನಿ? ಏನಾದರೂ ಮಾಡಕ್ಕಾಗ್ತದೆ? ಸಿ, ಇಟ್ ಈಸ್ ಸಮಥಿಂಗ್ ಯುವರ್ ಅನುಭವ. ಏಕೆಂದ್ರೆ ಈ ನಾನೆಂಬ ಬುದ್ಧೇ, ಈ ಅಹಂ ಬುದ್ಧಿ, ಇಂದ್ರಿಯ ಬುದ್ಧಿ, ಮನಸ್ಸು ಬುದ್ಧಿ, ಈ ನಾನೆಂಬ ಅಹಂ ಪ್ರತ್ಯಯ ನನ್ನ ಸಾಕ್ಷಿ ಭಾವಕ್ಕೆ ಅಡ್ಡಿ ಆಗ್ತಾ ಇದೆ. ಸೊ ನಾನು ಅಹಂ ಬುದ್ಧಿ ಒಂದು ಅನುಭವ ತೋರಿಸ್ತೀವಿ. ಲುಕ್ ಎಟ್ ಯುವರ್ ಸೆಲ್ಫ್ ಡೀಪ್ಲಿ ವಿದಿನ್ ಯು, ಯುವರ್ ಇಂಡಿವಿಜುವಾಲಿಟಿ ಡಿಸಾಲ್ವ್ ಆಗಿರುವ ಕೆಲವು ಅನುಭವಗಳಿವೆ ನಮ್ಮಲ್ಲಿ. ಒಂದು ಕಡೆ ನಾನು ಎಲ್ಲೋ ಪುಸ್ತಕ ಓದಿದ್ದಿ ಕಂಡು ಬರುತ್ತಾ ಇದೆ, ನೆನಪಿಲ್ಲ, ಆವಾಗಲೇ ನೋಟ್ ಮಾಡಿಕೊಳ್ಳಬಹುದಿತ್ತು. ನಾನು ತಪ್ಪು ಮಾಡಿದೆ. ತಪ್ಪಂದ್ರೆ ನನಗೆ ಅನಿಸ್ತಾ ಇದೆ ಎಲ್ಲರಿಗೂ ಗೊತ್ತು ಅನ್ಕೊಂಡೆ. ನಂತರ ನೋಡಿದ್ರೆ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಒಂದು ದ್ವೈತಿಗಳದು ಒಂದು ಒಳ್ಳೆಯ ಮಾತಿದೆ. ಅದು ಮಾತು ಹೇಳಲ್ಲ, ಈಗ ಹೇಳ್ತೀನಿ ನೋಡಿ.
ಯತ್ರ ಸರ್ವಂ ಆತ್ಮೈವಭೂತ್ ತೇನ ಕಂಪಶ್ಯೇತ್ ಎಂದೊಂದು ವಾಕ್ಯ ಇದೆ ಬೃಹದಾರಣ್ಯಕದು. ಎಲ್ಲಿ ಎಲ್ಲವೂ ಆತ್ಮವೇ ಆಗಿಬಿಡುತ್ತದೋ, ಯಾರು ಯಾರನ್ನು ನೋಡ್ತಾರೆ, ನೋಡುವವರು ನೋಡಲ್ಪಡುವುದು ಎರಡೂ ಇಲ್ಲವಲ್ಲ. ಉಪನಿಷತ್ತೇ, ಬೃಹದಾರಣ್ಯಕ ಉಪನಿಷತ್ತೇ ಒಂದು ವಾಕ್ಯವನ್ನು, ಅದ್ವೈತವನ್ನು ಹೇಳುವ ವಾಕ್ಯ ಹೇಳುತ್ತಾ ಇದೆಯಲ್ಲ ಎಂದು ಯಾರೋ ಈ ಉಪನಿಷತ್ತು ವಾಕ್ಯವನ್ನು ದ್ವೈತಿಗಳಿಗೆ ತೋರಿಸಿದ್ದಾರೆ. ನೋಡಿ, ಯತ್ರ ಸರ್ವಮಾತ್ಮೈವ ಭೂತ್, ಎಲ್ಲಿ ನೋಡುವುದು ನೋಡಲ್ಪಡುವುದು ಬೇರೆ ಇರುತ್ತದೋ, ಇವನು ಇದನ್ನು ನೋಡ್ತಾನೆ, ಕಣ್ಣಿನಿಂದ ರೂಪವನ್ನು ನೋಡ್ತಾನೆ, ಕಿವಿಯಿಂದ ಶಬ್ದ ಕೇಳ್ತಾನೆ, ಇದರಿಂದ ಇದು ದ್ವೈತ ಹೇಳುತ್ತದೆ. ಅಥವಾ ಯತ್ರ ಸರ್ವಂ ಆತ್ಮೈವ ಭೂತ್, ಎಲ್ಲಿ ಎಲ್ಲವೂ ಆತ್ಮಸ್ವರೂಪವೇ ಆಗಿಬಿಡುತ್ತದೋ ಅಲ್ಲಿ ನೋಡುವವರು ನೋಡಲ್ಪಡುವುದು ಯಾವುದಿಲ್ಲ ಎಂದು ವಾಕ್ಯ ಇದೆ. ಈ ವಾಕ್ಯವು ನೋಡಿ ಕ್ಲಿಯರ್ ಆಗಿ ಉಪನಿಷತ್ತಿನಲ್ಲೇ ಅದ್ವೈತ ಇದೆ. ಅದ್ವೈತ ಹೊರಗಿನಿಂದ ಇವರೇನು ಹೇಳಿದ್ದಾರೆ ಅದ್ವೈತಲೆಂದರೆ, ನಾವು ಬೌದ್ಧರಿಂದ ತಗೊಂಡು ಬಂದಿದ್ದೇನಲ್ಲ, ಉಪನಿಷತ್ತು ಸಂಪ್ರದಾಯದಲ್ಲೇ ಅದ್ವೈತ ಸ್ಪಷ್ಟವಾಗಿದೆ. ಶಂಕರರಿಗೆ ಉಪನಿಷತ್ತುಗಳೇ ಆಧಾರವೇ ಹೊರತು, ಉಪನಿಷತ್ತುಗಳು ವೇದವ್ಯಾಸರು ಗೌಡಪಾದರು ಇವರೇ ಹೊರತು ಬೌದ್ಧರೇನ ಆಧಾರವಲ್ಲ ಎಂದು ಹೇಳಿದ್ರು. ಈ ಮಾತು ಕೇಳಿ ಒಂದು ದ್ವೈತಿಗಳ ಪುಸ್ತಕ ನಾನೀಗ ಮತ್ತೆ ಹುಡುಕಿತೀನಿ. ಈ ಲೈಬ್ರರಿ ಇಷ್ಟು ಇದೆ, ಯಾವಾಗ ಸಿಗ್ತದೋ ಲೆಕ್ಕಿದ್ದರೆ ಬೇಗ ಸಿಗಬಹುದು. ಅವರೇನು ಹೇಳಿದ್ದಾರೆ ಗೊತ್ತಾ ದ್ವೈತಿಗಳು? ಹೌದು, ಎಲ್ಲವೂ ಬ್ರಹ್ಮ ಆಗುತ್ತದೆ ಎಂಬುದು, ಅಯ್ಯೋ ರಾಮ, ಇದು 100% ಆಗಿಬಿಟ್ಟಿದೆ, ನೆಟ್ವರ್ಕ್ ಬದಲಾಯಿಸಬೇಕು. ನಾನು ನೋಡ್ತೀನಿ ಬದಲಾವಣೆ. ಈಗ ಇದು ಮುಚ್ಚಿಬಿಟ್ರೆ ಬದಲಾವಣೆ ಆಗಬೇಕು, ಟ್ರೈ ಮಾಡ್ತೀನಿ. ಇಲ್ಲದಿದ್ದರೆ ಟುಡೇ ವಿ ಹ್ಯಾವ್ ಟು ಸ್ಟಾಪ್. ಅವರೇನು ಹೇಳಿದರಂದ್ರೆ, ಎಲ್ಲವೂ ಆತ್ಮನೇ ಆಗುವುದೆಂಬುದು ಅದ್ವೈತ ಎಂಬುದಂದ್ರೆ ಬ್ರಹ್ಮದಲ್ಲೇ ಮುಳುಗಿ ಹೋಗುವ ಒಂದು ಅನುಭವ ಇದೆ. ನೋಡಿ, ದ್ವೈತಿಗಳು ಒಪ್ಕೊಂಡರು, ಅನುಭವ ಇದೆ. ಆದರೆ ದಟ್ ಎ ಶಾರ್ಟ್ ವೈಲ್, ಸ್ವಲ್ಪ ಹೊತ್ತೇ ಆಗುತ್ತದೆ. ಆ ಸ್ವಲ್ಪ ಹೊತ್ತು ಅನುಭವ ಇಟ್ಕೊಂಡು ಅದ್ವೈತವು ನಿತ್ಯ ಸತ್ಯ ಎಂದು ಹೇಳ್ತೀರಾ? ನೋಡವರು ಹೇಳುವುದು ಸ್ವಲ್ಪ ಹೊತ್ತು, ಶಾರ್ಟ್ ವೈಲ್. ಶಾರ್ಟ್ ಅಂದ್ರೆ 2 ನಿಮಿಷನೋ 5 ನಿಮಿಷನೋ ಎಷ್ಟು ಹೊತ್ತು ಹೇಳಿದ್ದಾರೋ ಅಲ್ಲಿ ನಿರ್ವಿಕಲ್ಪ ಸಮಾಧಿಯಲ್ಲಿ ಅಲ್ಲಿ ಜೀವನು ಬ್ರಹ್ಮದಲ್ಲಿ ಮುಳುಗಿ ಹೋಗುತ್ತಾನೆ ಅಲ್ಲವೇ? ಓಕೆ, 1 ನಿಮಿಷ ಆದರೂ 5 ನಿಮಿಷ ಆದರೂ 1 ಸೆಕೆಂಡ್ ಆದರೂ ಜೀವ ಬ್ರಹ್ಮದಲ್ಲಿ ಒಟ್ಟಾಗುತ್ತಾನೆ ಎಂದು ಒಪ್ಪಿಕೊಂಡರಲ್ಲ. ಅಯ್ಯೋ ರಾಮ. ರೊಟೇಟ್ ಅಂದ್ರೆ ಹೇಗೆ?
ಸಿಗ್ನಲ್ಸೇ ಇರಲ್ಲ. ಓಂ. I think there is no use. We'll close it better. Okay. ಹೇಳುವುದಾ? ಏನು ಕತ್ತಲೆ. ಕೆಲವರು ಬಂದಿದ್ದಾರೆ ಲೈನ್ಗೆ. ಓಕೆ ಸ್ವಲ್ಪ ಮುಗಿಸ್ಬಿಡ್ತೀನಿ. ಅದೇ ಟಾಪಿಕ್. ಓಕೆ, ಸ್ವಲ್ಪ ಕೆಲವರಾದರೂ ಕೇಳ್ತಾ ಇದ್ದಾರೆ. ಓಕೆ, ಸೊ ಅದು ಯಾವ ಪುಸ್ತಕವನ್ನು ನಾನು ಹುಡುಕಿತೀನಿ. ಅವರು ಹೇಳಿದ್ದಾರೆ ಏನಂದ್ರೆ, ಎಲ್ಲವೂ ಯತ್ರ ಸರ್ವಂ ಆತ್ಮೈವ ಭೂತ್, ಎಲ್ಲವೂ ಆತ್ಮನೇ ಆಗಿಬಿಡುತ್ತದೋ ಯಾರು ಯಾರನ್ನು ನೋಡ್ತಾರೆ. ಇಂಥದ್ದು ಅನುಭವ, ನಿರ್ವಿಕಲ್ಪ ಅನುಭವ ನಮಗೆ ಆಗುತ್ತಾ ಇದೆ. ಉಪನಿಷತ್ತು ಹೇಳುತ್ತಾ ಇದೆ. ಅದಕ್ಕೆ ಏನು ಉತ್ತರ ಕೊಟ್ಟರು ದ್ವೈತಿಗಳಂದ್ರೆ, ಹೌದು ಅಂಥದ್ದು ಅನುಭವ ಇದೆ, ಶಾರ್ಟ್ ವೈಲ್, ಅದು ಸಣ್ಣ ಅಲ್ಪ ಕಾಲ. ಅದಕ್ಕೇನು ಹೇಳ್ತಾರೆ, ಸ್ವಲ್ಪ ಹೊತ್ತೇ ಅನುಭವ ಇರುವುದರಿಂದ ಆ ಸ್ವಲ್ಪ ಹೊತ್ತು ಅನುಭವದಿಂದ, ಅದ್ವೈತ ಅನುಭವದಿಂದ ಅದ್ವೈತವೇ ಸತ್ಯ ಹೇಗೆ ಹೇಳ್ತೀರಿ? ಹೆಚ್ಚಿನ ಅನುಭವ ದ್ವೈತವೇ ಇದೆ, ಅದು ಸ್ವಲ್ಪ ಹೊತ್ತೇ ಇರುತ್ತದೆ ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಏನಂದ್ರೆ ನೋಡಿ, ಅದ್ವೈತಾನುಭವ ಸ್ವಲ್ಪ ಹೊತ್ತ ಹೆಚ್ಚೊತ್ತ ಎನ್ನುವುದು ಪಾಯಿಂಟ್ ಅಲ್ಲ. ಅದ್ವೈತ ಅನುಭವ ಇದೋ ಇಲ್ಲವೋ, ಇದ್ದರೆ ಸಾಕು, ಸತ್ಯ ಒಪ್ಪಲೇಬೇಕು. ಒಂದು ಪಾಯಿಂಟ್. ಇದು ನನ್ನ ಪ್ರತ್ಯುತ್ತರ. ಸ್ವಲ್ಪ ಹೊತ್ತಾದರೂ ಒಪ್ಪಿಕೊಂಡಿದ್ದೀರಲ್ಲ, ಆಯಿತು. ಇದೆ ಇನ್ನೊಂದು, ಆ ಅದ್ವಿತೀಯ ಅನುಭವದ ಎರಡನೆಯ ಆರ್ಗ್ಯುಮೆಂಟ್, ಎರಡನೆಯ ಯುಕ್ತಿ ತರ್ಕ ಏನಂದ್ರೆ, ಆ ಸ್ವಲ್ಪ ಹೊತ್ತೆಂಬುದು ಕಾಲರಹಿತ. ಏಕೆಂದರೆ ನೀವು ಆ ಅದ್ವೈತದಲ್ಲಿ ಮುಳುಗಿರುವಾಗ ಅದು ಕಾಲಾತೀತ. ನೀವು ಮತ್ತೆ ದ್ವೈತ ನಾಮರೂಪ ಪ್ರಪಂಚಕ್ಕೆ ಬಂದಾಗ ಅದು ಸ್ವಲ್ಪ ಹೊತ್ತು ಎಂದು ಎಚ್ಚರ ಅವಸ್ಥಾ ದೃಷ್ಟ್ಯಾ ಅದರ ಕಾಲ ಮೆಜರ್ ಮಾಡ್ತೀರಿ. ನೀವು ಆ ಅನುಭವದಲ್ಲಿರುವಾಗ ಅದು ಕಾಲಾತೀತವೇ ಇತ್ತು ಅಲ್ಲವೇ? ಆ ಅನುಭವದಲ್ಲಿರುವಾಗ ಅದು ಕಾಲಾತೀತ. ಏಕೆ ಅಂದರೆ ದೇಶ ಕಾಲ ನಾಮರೂಪ ಬಿಟ್ಟು ಹೋಗೇ ಒಂದಾಗಿ ಬಿಡ್ತೀರಿ. ನೀವು ನಿರ್ವಿಕಲ್ಪಾನುಭವ ಒಂದಾದಾಗ ಆ ಅನುಭವದಲ್ಲಿ ಕಾಲವಿಲ್ಲ, ದೇಶವಿಲ್ಲ, ಸಬ್ಜೆಕ್ಟ್ ಆಬ್ಜೆಕ್ಟ್ ಜ್ಞಾತೃಜ್ಞೇಯವಿಲ್ಲ. ಆ ಅನುಭವ ಒಂದೇ. ನಂತರ ದೇಶಕಾಲ ದೃಷ್ಟ್ಯಾ, ಎಚ್ಚರ ಪ್ರಪಂಚ ದೃಷ್ಟ್ಯಾ ಸ್ವಲ್ಪ ಹೊತ್ತು ಎಂದು ಯು ಜಡ್ಜ್ ಫ್ರಮ್ ದ ವೇಕಿಂಗ್ ಸ್ಟ್ಯಾಂಡ್ ಪಾಯಿಂಟ್. ಆ ಅನುಭವ ದೃಷ್ಟ್ಯಾ ಸ್ವಲ್ಪ ಹೊತ್ತು, ಇಷ್ಟೊತ್ತು ಎಂದಿಲ್ಲ, ಅದು ಅನಂತವೇ, ಕಾಲಾತೀತವೇ. ಇದು ಅವರು ಸ್ವಲ್ಪ ಕನ್ಸೆಷನಲ್ ಆಗಿ ಒಪ್ಪುಕೊಂಡಿದ್ದೇ ನಮಗೆ ಅಡ್ವಾಂಟೇಜ್ ಆಯಿತು ಹೇಳುವುದಕ್ಕೆ ಅಲ್ಲವೇ? ಓಕೆ, ಅದು ಬಿಡೋಣ. ಅದು ನಾನು ಮತ್ತೆ ಹುಡುಕಿತೀನಿ, ಯಾವಾಗ ಸಿಗ್ತದೋ. ಸಿಕ್ಕಿದಾಗ ಅದನ್ನು ನೋಟ್ ಮಾಡಿ ಇಡ್ತೀನಿ, ಮತ್ತೆ ಬೇರೆ ನೋಟ್ಬುಕ್ನಲ್ಲೇ ಎಲ್ಲೋ. ಆಯಿತು. ಈಗ ಪಾಯಿಂಟ್ ಹೇಳ್ತೀನಿ ನೋಡಿ. ಹಾಗೆ ಎಚ್ಚರ ಅವಸ್ಥಾ ನೀನು ಬ್ರಹ್ಮ ಎಂದು ಹೇಳಿದಾಗ, ಬ್ರಹ್ಮಾತ್ಮ ಎಂದು ಹೇಳಿದಾಗ, ಎಚ್ಚರ ಅವಸ್ಥೆಗಳೆಲ್ಲ ಏನಾಗ್ತದೆ ಇಲ್ಲಿ ನೋಡಿ. ಇದು ಪುಸ್ತಕ ಎಂದು ಹೇಳಿದಾಗ ಮಿಕ್ಕ ಪ್ರಪಂಚವನ್ನೆಲ್ಲ ಪಕ್ಕಕ್ಕಿಟ್ಟಿದ್ದೀವಿ. ಇಲ್ಲಿ ಎಚ್ಚರವನ್ನೆಲ್ಲ ಬ್ರಹ್ಮ ಎಂದು ಹೇಳಿದಾಗ ಎಚ್ಚರವನ್ನು ಎಲ್ಲಿ ಪಕ್ಕಕ್ಕಿಡ್ತೀವಿ? ಪಕ್ಕಕ್ಕೂ ಎಲ್ಲಿ ಇಲ್ಲ, ಅದು ತನ್ನಲ್ಲೇ ಮುಳುಗಿ ಹೋಗ್ತದೆ. ತನ್ನಲ್ಲೇ ಮುಳುಗಿ ಹೋಗುವುದರಿಂದ ತಾನೊಬ್ಬನೇ ಅದ್ವಿತೀಯವಾಗಿ ಉಳಿಯುತ್ತಾನೆ. ಅದರಿಂದ ವಿಧಿಮುಖದಿಂದ ಹೇಳುವಾಗ ಬ್ರಹ್ಮ ಎಂದು ಹೇಳಿದ್ದು ಈ ಎಚ್ಚರವನ್ನು ತನ್ನಲ್ಲಿ ನುಂಗಿಬಿಡುವುದಕ್ಕೆ, ತನ್ನಲ್ಲೇ ಸೇರಿಸಿ ಬಿಡುವುದಕ್ಕೆ ಅಷ್ಟೇ. ಆವಾಗ ಆ ಅದ್ವಿತೀಯ ಸುಷುಪ್ತಿ ಸ್ವರೂಪಕ್ಕೆ ಬೇರೆ ಇಲ್ಲ. ಇದು ವಿಧಿಮುಖ. ನಿಷೇಧ ಮುಖದಲ್ಲಿ ಶಬ್ದ. ಇನ್ನೊಂದು ಪ್ರಶ್ನದ ಎರಡನೆಯ ಭಾಗ, ಈ ವಾಕ್ಯಕ್ಕೆ ಬ್ರಹ್ಮಕ್ಕೆ ಏನು ಕನೆಕ್ಷನ್ ಇಲ್ಲವಲ್ಲ, ಅದು ಹೇಗೆ ಎಂದು ಹೇಳಿದ. ಈಗ ಅದಕ್ಕೆ ನನಗೆ ಓದಕ್ಕೆ ಆಗಲ್ಲ, ನನಗೇನು ಒಂದು ವಾಕ್ಯ ಕಂಡು ಬರಲ್ಲ, ಪೂರ್ತಿ ಕತ್ತಲೆ ಇದೆ ರೂಮ್ನಲ್ಲಿ. ಸೊ ಅದರಿಂದ ನಾಳೆ ಹೇಳೋಣ. ಇದು ಓದಿ ಹೇಳಿದರೆ ಸ್ವಾಮೀಜಿ ಸ್ವಲ್ಪ ಸುರೇಶ್ವರಾಚಾರ್ಯರ ನೈಷ್ಕರ್ಮ್ಯ ಸಿದ್ಧಿ ವಾಕ್ಯದಿಂದ ಅದಕ್ಕೆ ಚೆನ್ನಾಗಿ ಕನ್ವಿನ್ಸ್ ಆಗಿ ಹೇಳಿದ್ದಾರೆ ಸ್ವಾಮೀಜಿ. ಅದು ನಾಳೆ ಹೇಳೋಣ. ನಾಳೆ 11ಕ್ಕೂ ಮತ್ತೆ 8:30ಕ್ಕೆ ಅದು ಇನ್ನಿದೆಲ್ಲ ರಾಮಾಯಣ ಕೆಲವು ಎಪಿಸೋಡ್ಸ್ ಇವೆ. ಆ ಕೆಲವು ಫ್ಯೂ ಪಾಯಿಂಟ್ಸ್ ಇಂಗ್ಲಿಷ್ನಲ್ಲಿ, ಯಾರು ಇಂಗ್ಲಿಷ್ನಲ್ಲಿ ಕೇಳ್ತಾರೋ ಅದು ಮಾತ್ರ ಹೇಳೋಣ. ಇಲ್ಲದಿದ್ದರೆ ಈ ವಿಶುದ್ಧ ವೇದಾಂತ ಸಾರ ನಾಳೆ 11ಕ್ಕೆ. ಐ ಹೋಪ್ ಕರೆಂಟ್ ನಾಳೆ ಇರುತ್ತದೆ ಅನ್ಕೊಳ್ಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.
ಹರಿ ಓಂ ತತ್ಸತ್.